Karnataka Sarkara, Department of Collegiate and Technical Education, Forging Practice, Unit 2. In that, Introduction to Forging Practice, Session 1. Basic Workshop Practice 2, 3rd semester, Department of Mechanical Engineering. In this session, we will discuss regarding the forging shop lab. The contents included in this session: introduction, common forging tools, forging operations, safe practice and assessment. First, ನಾವು ಫೋರ್ಜಿಂಗ್ ಅಂದರೆ ಏನು? ಫೋರ್ಜಿಂಗ್ ಅಂದರೆ ನೀವು ಹಳ್ಳಿಗಳಲ್ಲಿ ಹಳೆಯ ಕಾಲದ ಪ್ರಾಚೀನ ಒಂದು ಮೆಕ್ಯಾನಿಕಲ್ ಫಾರ್ಮಿಂಗ್ ಪ್ರೋಸೆಸ್ ಇದು. ಕುಲುಮೆ ಅಂತ ಕರೀತಾರೆ ಕನ್ನಡದಲ್ಲಿ. ಕುಲುಮೆ ಎಲ್ಲ ಮಾಡ್ತಕ್ಕಂಥ ಕೆಲಸನ ನಾವು ವಿ ಕ್ಯಾನ್ ಸೇ ಇಟ್ ಅದ ಫೋರ್ಜಿಂಗ್ ಅಂತೇಳಿ ಕರಿಬಹುದು. ಇದನ್ನ ಡೆಫಿನಿಷನ್ ಹೇಳಬೇಕು ಅಂದರೆ, ಫೋರ್ಜಿಂಗ್ ಇಸ್ ಡಿಫೈನ್ಡ್ ಆಸ್ ದ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಫ್ ಮೆಟಲ್ಸ್ at elevated temperatures into a predetermined size or shape using compressive force exerted through some means of hand hammers, power hammers or press machines. ಅಂದರೆ ಇಲ್ಲಿ ಏನು ಮಾಡ್ತಾರೆ ಅಂತಂದರೆ, ಮೆಟಲನ್ನು ಹೀಟ್ ಮಾಡಬೇಕು ಅಪ್ ಟು ಇಟ್ಸ್ ಪ್ಲಾಸ್ಟಿಕ್ ಸ್ಟೇಟ್. ಯು ಕ್ಯಾನ್ ಸಿ ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮಲ್ಲಿ ನೋಡಿ, ರೆಡ್ ಹಾಟ್ಗೆ ಅದನ್ನು ಹೀಟ್ ಮಾಡಿದ್ದಾರೆ. ಹೀಟ್ ಮಾಡಿಬಿಟ್ಟು ಆ್ಯಂಡ್ ದೆನ್ ವಿ ವಿಲ್ ಅಪ್ಲೈ ದ ಪ್ರೆಷರ್. ಹೀಟ್ ಮಾಡಿದ ತಕ್ಷಣ ವಿ ನೀಡ್ ಟು ಅಪ್ಲೈ ದ ಕಂಪ್ರೆಸಿವ್ ಫೋರ್ಸ್. ಸೊ ಇಲ್ಲಿ ನೋಡಿ, ಮೆಕ್ಯಾನಿಕಲ್ ಮೀನ್ಸ್ ಯೂಸ್ ಮಾಡಿಕೊಂಡು ಪ್ರೆಸ್ ಮಷೀನ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಸೊ ದಟ್ ಮೀನ್ಸ್ ವಿ ಆರ್ ಅಪ್ಲೈಯಿಂಗ್ ದ ಪ್ರೆಷರ್. ಸೊ ಮೆಟಲ್ ವಿಲ್ ಗೆಟ್ ಪ್ಲಾಸ್ಟಿಕಲಿ ಡಿಫಾರ್ಮ್ಡ್. ಪ್ಲಾಸ್ಟಿಕಲಿ ಡಿಫಾರ್ಮ್ ಆಗುತ್ತೆ ಆ್ಯಂಡ್ ಇಟ್ ಈಸ್ ಕನ್ವರ್ಟೆಡ್ ಇನ್ ಟು ದ ಡಿಸೈರ್ಡ್ ಶೇಪ್. ನಮಗೆ ಯಾವ ಶೇಪಿಗೆ ಬೇಕೋ ಅದಕ್ಕೆ ಕನ್ವರ್ಟ್ ಮಾಡ್ತೀವಿ. ಇದನ್ನ ನಾವು ಫೋರ್ಜಿಂಗ್ ಅಂತೇಳಿ ಕರಿತೀವಿ. ಓಕೆ, ಇನ್ನು ಈ ಫೋರ್ಜಿಂಗ್ ಅಲ್ಲಿ ವಿ ಹ್ಯಾವ್ ಅ ಡಿಫರೆಂಟ್ ಮೆಥಡ್ಸ್ ಆರ್ ದರ್. You can say it as a smith or hand forging, drop forging, press forging and machine forging. Smith or blacksmith or hand forging ಅಂತಂದ್ರೆ, ನಾವು ಏನು ಲ್ಯಾಬೊರೇಟರಿಲಿ ದಿಸ್ ಸೆಮಿಸ್ಟರ್ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಇನ್ ದ ಲ್ಯಾಬೊರೇಟರಿ ಇಸ್ ಬ್ಲ್ಯಾಕ್ ಸ್ಮಿತಿ ಶಾಪ್ ಆರ್ ಹ್ಯಾಂಡ್ ಫೋರ್ಜಿಂಗ್ ಅಂತೇಳಿ ಕರೀತೀವಿ. ಡ್ರಾಪ್ ಫೋರ್ಜಿಂಗ್ ನ ಇಂಡಸ್ಟ್ರಿಗಳಲ್ಲಿ ಯೂಸ್ ಮಾಡ್ತಾರೆ. ದೇ ವಿಲ್ ಯೂಸ್ ದ ಡ್ರಾಪ್ ಫೋರ್ಜಿಂಗ್. ಸೊ ದಟ್ ಮೀನ್ಸ್ ದೇ ವೋಂಟ್ ಯೂಸ್ ಹ್ಯಾಂಡ್ ಆಪರೇಟೆಡ್ hammers. They will use machine operated hammers. Drop forging, press forging and machine forging. These three are used in industries for the large size components. For our laboratory, we will practice hand forging. Hand forging anna ಮಾಡ್ತೀವಿ. So we will see in detail smith forging or hand forging. Hand forging ಅಂದ್ರೆ ಏನು? ಇಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ, ಹ್ಯಾಂಡ್ ಆರ್ ಬ್ಲ್ಯಾಕ್ ಸ್ಮಿತಿ ಶಾಪ್ ಅಂತೇಳಿ ಕರಿತೀವಿ. ಸ್ಮಿತ್ ಫೋರ್ಜಿಂಗ್, ಹ್ಯಾಂಡ್ ಫೋರ್ಜಿಂಗ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ, ವಿ ಆರ್ ಹಿಟಿಂಗ್ ದ ಮೆಟಲ್. ವೆನ್ ದ ಮೆಟಲ್ ಕಮ್ಸ್ ಟು ದ ರೆಡ್ ಹಾಟ್ ಚೆರ್ರಿ ಕಲರ್, ದೆನ್ ವಿ ವಿಲ್ ಹ್ಯಾಮರ್ ಇಟ್ ಬೈ ಯೂಸಿಂಗ್ ದ ಹ್ಯಾಮರ್ಸ್. ಅದರ ಮೇಲೆ ಹ್ಯಾಮರ್ನ ಯೂಸ್ ಮಾಡಿ ಆನ್ವಿಲ್ ಮೇಲೆ ಇಟ್ಟು ಫೋರ್ಸ್ ಅನ್ನು ಹಾಕ್ತೀವಿ. ಬೈ ಡೂಯಿಂಗ್ ದಿಸ್ ಮೆಟಲ್ ಸ್ಟಾರ್ಟ್ಸ್ ಚೇಂಜಿಂಗ್ ಇಟ್ಸ್ ಶೇಪ್ ಚೇಂಜ್ ಮಾಡ್ತಾ ಹೋಗುತ್ತೆ. ವಿ ಆರ್ ಯೂಸಿಂಗ್ ದ ಡಿಫರೆಂಟ್ ಟೂಲ್ಸ್ ಟು ಕನ್ವರ್ಟ್ ಇಟ್ ಇಂಟು ದ ಆಸ್ ಅವರ್ ರಿಕ್ವೈರ್ಡ್ ಶೇಪ್. ನಮ್ಗೆ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ಕನ್ವರ್ಟ್ ಮಾಡಲಿಕ್ಕೆ ಡಿಫರೆಂಟ್ ಟೂಲ್ಸ್ಗಳನ್ನ ಯೂಸ್ ಮಾಡಿ ಕನ್ವರ್ಟ್ ಮಾಡ್ತೀವಿ. ಆ್ಯಂಡ್ ಫೈನಲಿ ಇಟ್ ಕಮ್ಸ್ ಟು ದ ಫಿನಿಶ್ಡ್ ಪ್ರಾಡಕ್ಟ್. ಸೊ ಇದನ್ನ ನಾವು ಹ್ಯಾಂಡ್ ಫೋರ್ಜಿಂಗ್ ಅಂತ ಕರಿತೀವಿ. ಸೊ ಹ್ಯಾಂಡ್ ಫೋರ್ಜಿಂಗ್ ಮೀನ್ಸ್ heating the metal until it is plastic state in an open hearth furnace, and thereby hammering is done on anvil by using hammers. So this is, we call it as a hand forging or smith forging or blacksmithy shop ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಇನ್ನು ಈ ಫೋರ್ಜಿಂಗ್ ಮಾಡಬೇಕು ಅಂತಂದ್ರೆ, ಹ್ಯಾಂಡ್ ಫೋರ್ಜಿಂಗ್ ಏನು ನಾವು ಲ್ಯಾಬೊರೇಟರಿ ಮಾಡಬೇಕಂದ್ರೆ, ವಾಟ್ ಆರ್ ದ ಬೇಸಿಕ್ ಟೂಲ್ಸ್ ವಿ ರಿಕ್ವೈರ್ಡ್? ಯಾವ ಬೇಸಿಕ್ ಟೂಲ್ಗಳು ನಮಗೆ ಬೇಕು? ಹರ್ತ್, ಆನ್ವಿಲ್, ಸ್ವೇಜ್ ಬ್ಲಾಕ್, ಟಾಂಗ್ಸ್, ಫುಲ್ಲರ್, ಸ್ವೇಜ್, ಫ್ಲಾಟರ್, ಹ್ಯಾಮರ್, ಪಂಚ್, chisel. So these are all the basic equipments required for a hand forging operation. Now we will discuss one by one. What is the hearth? Hearth ಕನ್ನಡದಲ್ಲಿ ಕೇಳಿದ್ರೆ ಒಲೆ ಅಂತ ಏನು ಕರಿತೀವಿ ನಾವು, ಅಡಿಗೆ ಮಾಡಲಿಕ್ಕೆ ಏನು ಒಲೆ ಅಂತ, ದಟ್ ಇಸ್ ನಥಿಂಗ್ ಬಟ್ ದ hearth. Hearth, it is used for heating purpose during the forging operation. ನಾವು ಫೋರ್ಜಿಂಗ್ ಮಾಡಬೇಕಂದ್ರೆ
ಹ್ಯಾಂಡ್ ಫೋರ್ಜಿಂಗ್ ಆರ್ ಸ್ಮಿತಿ ಶಾಪಲ್ಲಿ ವರ್ಕ್ ಮಾಡಬೇಕು, ಫಸ್ಟ್ ವಿ ನೀಡ್ ಟು ಹೀಟ್ ದ ಮೆಟಲನ್ನು ಏನು ಮಾಡಬೇಕು, ಹೀಟ್ ಮಾಡಬೇಕು, ಪ್ಲಾಸ್ಟಿಕ್ ಪ್ಲೇಟಿಗೆ ತರಬೇಕು. ಹಾಗಾದ್ರೆ ಯಾವುದ್ರಲ್ಲಿ ಹೀಟ್ ಮಾಡ್ತೀವಿ? ಸೊ ಬೈ ಯೂಸಿಂಗ್ ದ ಹರ್ತ್ ಅವ್ರ ಹರ್ತ್ ಫರ್ನೇಸ್ ಅಂತೇಳಿ ಕರಿತೀವಿ. ಈ ಹರ್ತ್ ಹೇಗಿರುತ್ತೆ ಅಂದರೆ ಇಟ್ಸ್ ಅ ಮೇಡ್ ಆಫ್ ಕ್ಯಾಸ್ಟ್ ಐರನ್ ಆರ್ ಅ ಕ್ಯಾಸ್ಟ್ ಸ್ಟೀಲ್. ಲುಕ್ ಇಟ್ ದ ಡಯಾಗ್ರಾಮ್. ಸೊ ಇಟ್ಸ್ ಲುಕ್ ಲೈಕ್ ದಿಸ್, ಈ ಥರ ಕಾಣುತ್ತೆ. ಇಟ್ ಹ್ಯಾಸ್ ಅ 4 legs. ಏನಿದೆ ಅದಕ್ಕೆ 4 legs and it's having a chimney along with it having a hood ಇದೆ, ಚಿಮ್ನಿ ಇದೆ. ಸೊ ಇದು ಯಾಕೆ ಅಂದರೆ ಇಲ್ಲಿ ನಾವು ಏನು ಫೈರ್ ಮಾಡ್ತೀವಿ ಅದರ ಹೊಗೆ ಎಲ್ಲ ಇಲ್ಲಿ ಮೇಲ್ಗಡೆ ಹೋಗ್ಲಿಕ್ಕೆ. ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಇಸ್ ದ ಬ್ಲೋವರ್ ಏನಕ್ಕೆ ಬೇಕು ಅಂತಂದ್ರೆ ಟು ಪಾಸ್ ದ ಆಕ್ಸಿಜನ್ ಫಾರ್ ಅ ಫೈರಿಂಗ್ ಪರ್ಪಸ್. ಇಲ್ಲೇನು ನಾವು ಫೈರನ್ನು ಹಾಕಿರ್ತೀವಿ, ಸೊ ಅದ್ರದ್ದು ಇಂಟೆನ್ಸಿಟಿ ಜಾಸ್ತಿ ಆಗಬೇಕಾದ್ರೆ ವಿ ನೀಡ್ ಟು ಸಪ್ಲೈ ದ ಏರ್ನ ಸಪ್ಲೈ ಮಾಡ್ತೀವಿ, ಪ್ರೆಸರೈಸ್ಡ್ ಏರ್ನ ಸಪ್ಲೈ ಮಾಡ್ತೀವಿ. ಸೊ ಇಂಟೆನ್ಸಿಟಿ ಆಫ್ ಫೈರ್ ವಿಲ್ ಇನ್ಕ್ರೀಸ್ ಅಂಡ್ ದ ಮೆಟಲ್ ವಿಲ್ ಗೆಟ್ ಹೀಟೆಡ್ ಅಪ್ ಫಾಸ್ಟರ್, ರೈಟ್? ಮೆಟಲ್ ಹೀಟ್ ಆಗುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ದ ಅರ್ತ್. ನೆಕ್ಸ್ಟ್ ಇಟ್ಸ್ ಆನ್ವಿಲ್. It acts as support for blacksmiths work during hammering. Look at the diagram. Anvil ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ? Once we heated the metal, we bring it and keep it on the surface of the anvil, face of the anvil. Anvil ಮೇಲೆ ಇಟ್ಟು hammering ಮಾಡ್ತೀವಿ. So this is just like a supporting block for a smithy work. It is made up of mild steel and its parts are horn, step, face, ಪ್ರಿಚಲ್ ಹೋಲ್, ಹಾರ್ಡಿ ಹೋಲ್ ಅಂತೇಳಿ ಕರಿತೀವಿ. ದ ರೌಂಡ್ ಹೋಲ್ ಏನಿದೆ ಈ ಆನ್ವಿಲ್ ಮೇಲೆ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫಾರ್ ಬೆಂಡಿಂಗ್ ದ ರಾಡ್ಸ್. ಅಂಡ್ ಒನ್ ಮೋರ್ ಇಸ್ ದರ್ ಸ್ಕ್ವಯರ್ ಹೋಲ್. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಫಾರ್ ವಿ ಆರ್ ಕೀಪಿಂಗ್ ದ ಶಾಂಕ್ಸ್ ಆಫ್ ಎ ಡಿಫರೆಂಟ್ ಫೋರ್ಜಿಂಗ್ ಟೂಲ್ಸ್. ಮುಂದೆ ಓದ್ತೀವಿ, ನೋಡ್ತೀವಿ ಅದನ್ನ. ಡಿಫರೆಂಟ್ ಟೂಲ್ಸಿನ ಶಾಂಕ್ಸ್ ಅನ್ನ ಇದರಲ್ಲಿ ಫಿಕ್ಸ್ ಇಟ್ಬಿಟ್ಟು ಅದರ ಮೇಲೆ ಹ್ಯಾಮರಿಂಗ್ ಮಾಡ್ತೀವಿ. ಸೊ ಅದಕ್ಕೆ ಸ್ಕ್ವಯರ್ ಹೋಲ್ ಅನ್ನ ಯೂಸ್ ಮಾಡ್ತೀವಿ. ಅಪ್ರಾಕ್ಸಿಮೇಟ್ಲಿ ನಾವು ಲ್ಯಾಬೊರೇಟರಿಲಿ ವರ್ಕ್ ಮಾಡ್ತಕ್ಕಂಥ ಆನ್ವಿಲ್ ಹೆಚ್ಚಾಗಿ 100 to 150 kg ವೇಟ್ ಇರುತ್ತೆ. ದಿಸ್ ಇಸ್ ರಿಗಾರ್ಡಿಂಗ್ ವೆರಿ ಇಂಪಾರ್ಟೆಂಟ್ ಟೂಲ್ ಯೂಸ್ಡ್ ಇನ್ ದ ಆನ್ವಿಲ್. ಸೊ ಆನ್ವಿಲ್ ಇಸ್ ಎ ಸಪೋರ್ಟಿಂಗ್ ಬ್ಲಾಕ್ ಫಾರ್ ಡೂಯಿಂಗ್ ದ ಹ್ಯಾಮರಿಂಗ್. ಏನು ನಾವು ಹೀಟ್ ಮಾಡ್ತೀವಿ ಮೆಟಲ್ನ, ಅದನ್ನ ತಗೊಂಡು ಬಂದು ಇದ್ರ ಮೇಲೆ ಇಟ್ಟು ಹ್ಯಾಮರಿಂಗ್ ಮಾಡ್ತೀವಿ. ಸೊ ದಟ್ ಈಸ್ ಬೇಸಿಕಲಿ ಆನ್ವಿಲ್. Next, swage block. It is also made of cast steel. It is having a number of slots. It may be cylindrical or square or different shaped blocks we have. And all the 4 edges are also having a different configurations and different sizes. ಈ ಹೋಲ್ಗಳೇನಿದಾವೆ, these are all the through holes from top face to bottom face. ವಿತ್ ವೇರಿಯಿಂಗ್ ಶೇಪ್ ಅಂಡ್ ಸೈಜ್. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಬೇಸಿಕಲಿ ಇಟ್ ಇಸ್ ಯೂಸ್ಡ್ ಫಾರ್ ಸ್ಕ್ವಯರಿಂಗ್, ಸೈಜಿಂಗ್, ಹೆಡ್ಡಿಂಗ್, ಬೆಂಡಿಂಗ್, ಪಂಚಿಂಗ್ ಅಂಡ್ ಫಾರ್ಮಿಂಗ್ ಆಪರೇಷನ್ಸ್. ಈ ಬೇರೆ ಬೇರೆ ಏನು ಫೋರ್ಜಿಂಗ್ ಆಪರೇಷನ್ಸ್ಗಳಿದಾವೆ, ಸ್ಕ್ವಯರಿಂಗ್ ಮಾಡಲಿಕ್ಕೆ, ಸೈಜಿಂಗ್ ಮಾಡಲಿಕ್ಕೆ, ಹೆಡ್ಡಿಂಗ್ ಮಾಡಲಿಕ್ಕೆ, ಆನ್ವಿಲ್ ಮೇಲೆ ಇಟ್ಟು ಹ್ಯಾಮರಿಂಗ್ ಹೆಂಗೆ ಮಾಡ್ತೀವೋ, ಸೊ ಸೇಮ್ ಥಿಂಗ್ ನಮಗೆ ಯಾವ ಶೇಪ್ ಬೇಕು. ಸೊ ನಾವು ಏನು ವಾಟ್ ವಿ ಆರ್ ಗೋಯಿಂಗ್ ಟು ಡೂ, ಫಾರ್ ಎಕ್ಸಾಂಪಲ್ ಮೆಟಲ್ ಮೇಲೆ ಒಂದು ಸ್ಕ್ವಯರ್ ಹೋಲ್ ಅನ್ನ ಮಾಡಬೇಕು. ಸೊ ದಟ್ ಈಸ್ ವಿ ಕಾಲ್ಡ್ ದ ಪಂಚಿಂಗ್. ಸೊ ಪಂಚಿಂಗ್ ಮಾಡಬೇಕಂದ್ರೆ ಆ ವರ್ಕ್ ಪೀಸ್ ಅನ್ನ ಇದ್ರ ಮೇಲೆ ತಂದಿಡಬೇಕು ಅಂಡ್ ದೆನ್ ವಿ ಅಪ್ಲೈ ದ ಹ್ಯಾಮರಿಂಗ್ ಮಾಡಿದಾಗ ಆ ಮೆಟಲ್ ಇಲ್ಲಿ ಕಟ್ ಆಗಿ ವಿ ವಿಲ್ ಗೆಟ್ ದ ಸ್ಕ್ವಯರ್ ಹೋಲ್ ಇನ್ ದ ಆಬ್ಜೆಕ್ಟ್. ಸೊ ದಿಸ್ ಇಸ್ ದ ಪರ್ಪಸ್ ಆಫ್ ದ ಸ್ವೇಜ್ ಬ್ಲಾಕ್. ನೆಕ್ಸ್ಟ್ ದ ಇಂಪಾರ್ಟೆಂಟ್ ಟೂಲ್ ಇಟ್ಸ್ ಅ ಟಾಂಗ್ಸ್. ಟಾಂಗ್ಸ್ ಅನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತಂದ್ರೆ ಟು ಹೋಲ್ಡ್ ದ ವರ್ಕ್ ಪೀಸ್. ಹೋಲ್ಡಿಂಗ್ ದ ಹಾಟ್ ಮೆಟಲ್. ನಾವೇನು ಹರ್ತಲ್ಲಿ ಹೀಟ್ ಮಾಡ್ತೀವಿ, ಬೇರ್ ಹ್ಯಾಂಡ್ ಅಲ್ಲಿ ನಾವು ಅದನ್ನ ಹಿಡ್ಕೊಳ್ಲಿಕ್ಕೆ ಆಗೋದಿಲ್ಲ. ಸೊ ವಿ ನೀಡ್ ಸಮ್ ಟೂಲ್ಸ್. ಸೊ ದಟ್ ಈಸ್ ವಿ ಕಾಲ್ ದ ಟಾಂಗ್ಸ್. ಏನ್ ಮಾಡ್ತೀವಿ, ಟಾಂಗ್ಸ್ ಅನ್ನು ಏನಕ್ಕೆ ಯೂಸ್ ಮಾಡ್ತೀವಿ? ಟು ಹೋಲ್ಡ್ ದ ಹಾಟ್ ಮೆಟಲ್ ವೈಲ್ ಇಸ್ ಬೀಯಿಂಗ್ ವರ್ಕ್ಡ್. ಫೋರ್ಜಿಂಗ್ ಶಾಪ್ ಅಲ್ಲಿ ವರ್ಕ್ ಮಾಡುವಾಗ ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ವಿ ವಿಲ್ ಯೂಸ್ ದ ಟಾಂಗ್ಸ್. ಟಾಂಗ್ಸ್ ಅಲ್ಲಿ ಡಿಫರೆಂಟ್ ಟೈಪ್ಸ್ ಆಫ್ ಟಾಂಗ್ಸ್ ಆರ್ ದರ್. ಯಾವ್ಯಾವು? ಸ್ಟ್ರೇಟ್ ಲಿಪ್ fluted tongs. So look at the diagram. So this is a straight lip fluted tongue used for holding square, circular and hexagonal bar stacks na hold ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. The second one, rivet or ring tongs. So look at here, the edge of this tong is little bit curved or ring shape ಅಲ್ಲಿ ಇದೆ. ಸೊ ಅದಕ್ಕೆ ಇದನ್ನ ರಿವಿಟ್ ಆರ್ ರಿಂಗ್ ಟಾಂಗ್ಸ್ ಅಂತ ಕರಿತೀವಿ. ಇದನ್ನ ಬೋಲ್ಟ್ಸ್ ಮತ್ತೆ ರಿವಿಟ್ಸ್ ಗಳನ್ನ, ಸರ್ಕ್ಯುಲರ್ ಸೆಕ್ಷನ್ ಗಳನ್ನ ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ.
So important is the flat tongues. So flat tongues, look at this flat shape. So edge should be flat. ಇದನ್ನ ಹೆಚ್ಚಾಗಿ ನಾವು ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಏನ್ ಕಾಂಪೊನೆಂಟ್ಸ್ ಇರ್ತವೆ, ವರ್ಕ್ ಪೀಸ್ ಇರ್ತವೆ, ಸೊ ಅದನ್ನ ಹೋಲ್ಡ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಸೊ ದಟ್ ಮೀನ್ಸ್ ಬೇಸಿಕಲಿ ಟಾಂಗ್ಸ್ ಆರ್ ಯೂಸ್ ಟು ಹೋಲ್ಡ್ ದ ವರ್ಕ್ ಪೀಸ್. ನೆಕ್ಸ್ಟ್, ಫುಲ್ಲರ್ಸ್. Look at the diagram. This is a fuller. So top fuller and bottom fuller ಅಂತ ಹೇಳಿ ಕರಿತೀವಿ. ಸೊ ಫುಲ್ಲರ್ ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಮೇಕ್ ದ ನೆಕ್ ಶೇಪ್ ಆನ್ ದ ಕಾಂಪೊನೆಂಟ್. ಈಗ ನಮಗೆ ಕಾಂಪೊನೆಂಟ್ ಅಲ್ಲಿ ಒಂದು ನೆಕ್ ಶೇಪ್ ಬೇಕು, ನೆಕ್ಕಿಂಗ್ ಡೌನ್ ಮಾಡಬೇಕು, ಆರ್ ರೆಡ್ಯೂಸ್ ದ ಕ್ರಾಸ್ ಸೆಕ್ಷನ್ ಎಟ್ ದ ಮಿಡಲ್. ಎಲ್ಲೋ ಮಿಡ್ಲ್ ಒಂದ್ ಕಡೆ ನಾವು ಕ್ರಾಸ್ ಸೆಕ್ಷನ್ ಏರಿಯಾನ ಕಡಿಮೆ ಮಾಡಬೇಕು. ಸೊ ದಟ್ ದೇರ್ ವಿ ವಿಲ್ ಯೂಸ್ ದ ಫುಲ್ಲರ್ಸ್. ಹೇಗಿದೆ ನೋಡಿ, ವಿ ಹ್ಯಾವ್ ಅ ಟಾಪ್ ಫುಲ್ಲರ್, ಬಾಟಮ್ ಫುಲ್ಲರ್. ಈ ಬಾಟಮ್ ಫುಲ್ಲರ್ ನಾನು ಹೇಳಿದೆ ಆನ್ಯುವಲ್ ಸ್ಕ್ವಯರ್ ಹೋಲ್ ಏನಿರುತ್ತೆ ಅದರಲ್ಲಿ ಫಿಕ್ಸ್ ಮಾಡಿರ್ತೀವಿ. ಅಂಡ್ ದೆನ್ ವಿ ವಿಲ್ ಕೀಪ್ ದ ವರ್ಕ್ ಪೀಸ್ ಅಂಡ್ ಅಬೋವ್ ವಿ ವಿಲ್ ಕೀಪ್ ದ ಟಾಪ್ ಫುಲ್ಲರ್ ಅಂಡ್ ದೆನ್ ವಿ ವಿಲ್ ಹ್ಯಾಮರ್ ಇಟ್. ಹ್ಯಾಮರ್ ಮಾಡ್ತೀವಿ. ಸೊ ಸಿ ಲೈಕ್ ದಿಸ್ ದ ಶೇಪ್ ವಿಲ್ ಬಿ ಚೇಂಜ್. ಕರ್ವ್ಡ್ ಶೇಪ್ ಅಲ್ಲಿ ಮೆಟೀರಿಯಲ್ ಇಲ್ಲಿ ಕ್ರಾಸ್ ಸೆಕ್ಷನ್ ರೆಡ್ಯೂಸ್ ಆಯಿತು. ಸೊ ದಿಸ್ ಈಸ್ ವಿ ಕಾಲ್ ಇಟ್ ದ ಫುಲ್ಲರ್. ನೆಕ್ಸ್ಟ್, ಸ್ವೇಜ್. Swage is used for forging work which has to be reduced or finished to round, square or hexagonal shape. ಈಗ ನಾವೊಂದು ಮೆಟಲ್ ಅನ್ನ ಹೀಟ್ ಮಾಡಿದೀವಿ. ಸೊ ಅದನ್ನ ನಾವೀಗ ರೌಂಡ್ ಮಾಡಬೇಕು, ಸ್ಕ್ವಯರ್ ಮಾಡಬೇಕು ಅಥವಾ ಹೆಕ್ಸಾಗೋನಲ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲುಕ್ ಎಟ್ ಹಿಯರ್ ಇಟ್ಸ್ ಅ ರೆಕ್ಟ್ಯಾಂಗ್ಯುಲರ್ ಬಟ್ ಎಡ್ಜ್ ಶುಡ್ ಬಿ ಯಾವ ತರ ಇದೆ, ರೌಂಡ್ ಇದೆ. ಈ ಸ್ಕ್ವಯರ್ ನ ರೌಂಡ್ ಮಾಡ್ತಾ ಇದೀವಿ. ಸೊ ಫಾರ್ ದಟ್ ವಿ ನೀಡ್ ಅ ಸ್ವೇಜ್. ನೋಡಿ ಸ್ವೇಜ್ ಹೇಗಿದೆ, ಇಟ್ ಕನ್ಸಿಸ್ಟ್ ಆಫ್ 2 parts. The top part having a handle and the bottom part having a square shank. ನೋಡಿ ಇದು ಟಾಪ್ ಪಾರ್ಟ್, ಇದು ಬಾಟಮ್ ಪಾರ್ಟ್. ಈ ಬಾಟಮ್ ಪಾರ್ಟ್ ಅನ್ನ ತೆಳಗಡೆ ಸ್ಕ್ವೇರ್ ಶಾಂಕ್ ಇದೆ, ಅದನ್ನ ಆನ್ಯುವಲ್ ಎಲ್ಲ ಫಿಕ್ಸ್ ಮಾಡ್ತೀವಿ. ಟಾಪ್ ಪಾರ್ಟಿಗೆ ಹ್ಯಾಂಡಲ್ ಇದೆ. ಈ ಮಧ್ಯೆ ಗ್ಯಾಪ್ ಯಾವ ತರ ಇದೆ ಅಂದ್ರೆ, ಸೊ ವಿಚ್ ಶೇಪ್ ವಿ ಆರ್ ಗೋಯಿಂಗ್ ಟು ಡೂ. ಫಾರ್ ಎಕ್ಸಾಂಪಲ್ ಸರ್ಕ್ಯುಲರ್ ರೌಂಡ್ ಮಾಡಬೇಕು ಅಂದ್ರೆ ಸರ್ಕ್ಯುಲರ್ ರೌಂಡ್ ಕಟ್ ಈ ಸ್ವೇಜ್ ಅಲ್ಲಿ. ಸೊ ಅದೇ ನಮಗೆ ಸ್ಕ್ವೇರ್ ಬೇಕಂದ್ರೆ ಇಟ್ ಶುಡ್ ಹ್ಯಾವಿಂಗ್ ಎ ಸ್ಕ್ವೇರ್ ಶೇಪ್. ಇದನ್ನ ಇಟ್ಬಿಟ್ಟು ವಿಲ್ ಜಸ್ಟ್ ಹ್ಯಾಮರ್ ಇಟ್, ದ ಸ್ಕ್ವೇರ್ ರೌಂಡ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ದಿಸ್ ಈಸ್ ವಿ ಕಾಲ್ ಇಟ್ ದ ಸ್ವೇಜ್ ಅಂತೇಳಿ ಕರಿತೀವಿ. ನೆಕ್ಸ್ಟ್, ಫ್ಲಾಟರ್. ದ ನೇಮ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ಫ್ಲಾಟ್. ಫ್ಲಾಟರ್ is commonly used in forging shop to give smoothness and accuracy to articles which have already been shaped by fullers and swages. ಫುಲ್ಲರ್ಸ್ ಮತ್ತೆ ಸ್ವೇಜಸ್ ಅನ್ನ ಯೂಸ್ ಮಾಡ್ಬಿಟ್ಟು ಡಿಫ್ರೆಂಟ್ ಶೇಪ್ಸ್ ಗೆ ಕನ್ವರ್ಟ್ ಮಾಡಿರ್ತೀವಿ. ಅಂಡ್ ದೆನ್ ಆ ಸರ್ಫೇಸ್ ಅನ್ನ ನಾವು ಸ್ಮೂತ್ ಮಾಡಬೇಕು. ಸ್ಮೂತ್ ಮಾಡಬೇಕು ಅಂತಂದ್ರೆ, ಫ್ಲಾಟನ್ ಮಾಡಬೇಕು ಅಂತಂದ್ರೆ ವಿ ವಿಲ್ ಯೂಸ್ ದ ಫ್ಲಾಟರ್. ವೆರಿ ಫ್ಲಾಟ್ ಫೇಸ್. ಲುಕ್ ಎಟ್ ಹಿಯರ್, ದಿಸ್ ಇಸ್ ಫ್ಲಾಟರ್ ವಿತ್ ಹ್ಯಾಂಡಲ್. ಸೊ ಇಲ್ಲಿ ಫ್ಲಾಟ್ ಫೇಸ್ ಇದೆ, ಇದನ್ನ ಇಟ್ಟು ವಿ ವಿಲ್ ಹ್ಯಾಮರ್ ಇಟ್ ಹಿಯರ್. ಹ್ಯಾಮರಿಂಗ್ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ ದ ಫ್ಲಾಟ್ ಸರ್ಫೇಸ್. ಫಾರ್ ಸ್ಮೂಥನಿಂಗ್ ದ ಸರ್ಫೇಸ್ ಅಂಡ್ ವಿ ನೀಡ್ ಟು ಮೇಕ್ ಇಟ್ ಅ ಫ್ಲಾಟ್ ಸರ್ಫೇಸ್ ಅನ್ನ ಕನ್ವರ್ಟ್ ಮಾಡಲಿಕ್ಕೆ ಫ್ಲಾಟರ್ ಅನ್ನ ಯೂಸ್ ಮಾಡ್ತೀವಿ. ಸೊ ದೆನ್ ಹ್ಯಾಮರ್. Hammer is a very important tool for putting the compressive force. Hammer is a tool which is a heavy metal head mounted at right angles at the end of the handle. Look at here, heavy metal head with a ರೈಟ್ ಆಂಗಲ್ ಹ್ಯಾಂಡಲ್. ನೋಡಿ ಎಕ್ಸಾಕ್ಟ್ 90 ಡಿಗ್ರಿಗೆ ಅದಕ್ಕೆ ನಾವು ಒಂದು ಹ್ಯಾಂಡಲ್ ಅನ್ನ ಹಾಕಿರ್ತೀವಿ. ಸೊ ಏನಕ್ಕೆ ಯೂಸ್ ಮಾಡ್ತೀವಿ? ಹ್ಯಾಮರ್ಸ್ ಅಪ್ಲೈ ದ ಎನರ್ಜಿ ಅಂಡ್ ಕಾಸಸ್ ಡಿಫಾರ್ಮೇಶನ್ ಎಟ್ ವೆರಿ ಹೈ ರೇಟ್ಸ್. ನಾವು ಈ ಹ್ಯಾಮರ್ನ ತಗೊಂಡು ಮೆಟಲ್ ಮೇಲೆ ನಾವು ಹಿಟ್ ಮಾಡಿದವಾಗ ವಿ ಆರ್ ಅಪ್ಲೈಯಿಂಗ್ ದ ಎನರ್ಜಿ. ಡ್ಯೂ ಟು ದಾಟ್ ದ ಮೆಟಲ್ ವಿಲ್ ಗೆಟ್ ಪ್ಲಾಸ್ಟಿಕಲಿ ಡಿಫಾರ್ಮ್ ಎಟ್ ವೆರಿ ಹೈ ರೇಟ್ಸ್. ಸೊ ದಟ್ ಈಸ್ ದ ಬೇಸಿಕ್ ಪರ್ಪಸ್ ಆಫ್ ದ ಹ್ಯಾಮರ್, ಅಪ್ಲೈಯಿಂಗ್ ದ ಕಂಪ್ರೆಸಿವ್ ಫೋರ್ಸ್ ಇಂಪ್ಯಾಕ್ಟ್ ಫೋರ್ಸ್ ಅನ್ನು ನಾವು ಯೂಸ್ ಮಾಡಿ ಹಾಕ್ತೀವಿ. ಸೊ ಇಲ್ಲಿ ನಾವು 2 types ಆಫ್ ಹ್ಯಾಮರ್ಸ್ ಯೂಸ್ ಮಾಡ್ತೀವಿ, ಹ್ಯಾಂಡ್ ಹ್ಯಾಮರ್ ಅಂಡ್ ಸ್ಲೆಡ್ಜ್ ಹ್ಯಾಮರ್. ಸೊ ಹ್ಯಾಂಡ್ ಹ್ಯಾಮರ್ is a small sized hammer. Hand hammer ಅಂದ್ರೆ by using the hand itself we are operating it. Small sized hammer used by the smith himself. ಯಾರು ಫೋರ್ಜಿಂಗ್ ವರ್ಕ್ ಸ್ಮಿತಿ ಯಾರು ಫೋರ್ಜಿಂಗ್ ಮಾಡ್ತಿರ್ತಾರೆ ಅವರೇ ಅದನ್ನ ಹೀಟೆಡ್ ಮೆಟಲ್ ಮೇಲೆ ಒಂದ್ ಕೈಯಲ್ಲಿ ವರ್ಕ್ ಪೀಸ್ ಅನ್ನ ಇಟ್ಕೊಳ್ತಾರೆ, ಇನ್ನೊಂದು ಕೈಯಲ್ಲಿ ದೇ ವಿಲ್ ಹ್ಯಾಮರ್ ಇಟ್. ಸೊ ದಟ್ ಇಸ್ ದ ಹ್ಯಾಂಡ್ ಹ್ಯಾಮರ್. ಸೊ ದಟ್ ಮೀನ್ಸ್ ಸ್ಮಾಲ್ ಸೈಜ್. ಸ್ಲೆಡ್ಜ್ ಹ್ಯಾಮರ್ ಅಂದ್ರೆ ಇಟ್ ಇಸ್ ಕಂಪೇರಿಟಿವ್ಲಿ ಲಾರ್ಜರ್ ಇನ್ ಸೈಜ್ ಅಂಡ್ ಹೆವಿಯರ್ ಇನ್ ವೇಟ್ ಅಂಡ್ ಯೂಸ್ಡ್ ಬೈ ದ ಸ್ಮಿತ್ಸ್ ಹೆಲ್ಪರ್. So, ಇಲ್ಲಿ we need 2 persons for the smithy work. One person will hold the workpiece, the another person will take the sledgehammer and he will hit on the workpiece.
ಸೊ ಅದಕ್ಕೆ ಇಟ್ಸ್ ಅ ಲಿಟಲ್ ಬಿಟ್ ಲಾರ್ಜರ್ ಇನ್ ಸೈಜ್ ಸ್ಲೆಡ್ಜ್ ಹ್ಯಾಮರ್. ಸೇಮ್ ಹ್ಯಾಮರ್ಸ್ ಬಟ್ ದೊಡ್ಡ ಸೈಜ್ ಇದ್ರೆ ಅದನ್ನ ಸ್ಲೆಡ್ಜ್ ಹ್ಯಾಮರ್ ಅಂತ ಕರಿತೀವಿ. ಸ್ಲೆಡ್ಜ್ ಹ್ಯಾಮರ್ ಆಪರೇಟ್ ಮಾಡೋಕ್ಕೆ ವಿ ನೀಡ್ ಎ ಹೆಲ್ಪರ್, ಹ್ಯಾಮರ್ ಮೆನ್ ಅಂತೇಳಿ ಕರಿತೀವಿ. ಹ್ಯಾಂಡ್ ಹ್ಯಾಮರ್ ದ ಸ್ಮಿತ್ ಪರ್ಸನ್ ಇಟ್ ಸೆಲ್ಫ್ ವಿಲ್ ಆಪರೇಟ್. ಇನ್ನು ಈ ಹ್ಯಾಮರ್ ಅಲ್ಲಿ ಡಿಪೆಂಡ್ಸ್ ಆನ್ ದ ಶೇಪ್ ಆಫ್ ದ ಹ್ಯಾಮರ್ ವಿಲ್ ಹ್ಯಾವ್ ಅ ಡಿಫರೆಂಟ್ ಟೈಪ್ಸ್. ಬಾಲ್ ಪಿನ್ ಹ್ಯಾಮರ್, ಕ್ರಾಸ್ ಪಿನ್ ಹ್ಯಾಮರ್, ಸ್ಟ್ರೇಟ್ ಪಿನ್ ಹ್ಯಾಮರ್. The first we will see the ball pin hammer. So look at here, this is a ball pin hammer. Hagadre ball pin hammer na parts galenu. This is the handle, this is the eye where we fix the handle to the hammer. This is the wedge. Upper side we will call it the pin. The bottom will have a face and head. Ball pin hammer yak karitivi antare, at the top we have a ball pin shape ಇದೆ. At the bottom we have a flat face. ಬಾಟಮ್ ಅಲ್ಲಿ ಫ್ಲಾಟ್ ಪೇಸ್ ಇದೆ. ಸೊ ಇದನ್ನ ಬಾಲ್ ಪಿನ್ ಹ್ಯಾಮರ್ ಹ್ಯಾವಿಂಗ್ ಎ ಫ್ಲಾಟ್ ಫೇಸ್ ವಿತ್ ದ ಪಿನ್ ಶೇಪ್ ಇಟ್ ದ ಟಾಪ್, ಮೇಲ್ಗಡೆ ಪಿನ್ ಶೇಪ್ ಅಲ್ಲಿ ಇದೆ. ಸೊ ಇದನ್ನ ನಾವು ಜನರಲ್ ವರ್ಕಿಗೆ ಯೂಸ್ ಮಾಡ್ತೀವಿ. ಅಂಡ್ ದಿಸ್ ಬಾಲ್ ಎಂಡ್ ಇಸ್ ಯೂಸ್ಡ್ ಫಾರ್ ಅ ರಿವಿಟಿಂಗ್ ಪರ್ಪಸ್. ಈ ಬಾಲ್ ಎಂಡ್ ಅನ್ನ ರಿವಿಟಿಂಗ್ ಪರ್ಪಸ್ಗೆ ಯೂಸ್ ಮಾಡ್ತೀವಿ. ದ ನೆಕ್ಸ್ಟ್ ಒನ್ ಕ್ರಾಸ್ ಪಿನ್ ಹ್ಯಾಮರ್, ಸೇಮ್ ಬಟ್ ದ ಟಾಪ್ ಆಫ್ ದಿಸ್ ಹ್ಯಾಮರ್ ಈಸ್ ಹ್ಯಾವಿಂಗ್ ಎ ಕ್ರಾಸ್ ಪಿನ್ ಶೇಪ್. It is similar to the ball pin hammer, only the top of the portion it's like a cross pin. It is used for chipping, bending and stretching metals. And inside the curve allellara hammering ಮಾಡಬೇಕಂದ್ರೆ ಈ ಎಡ್ಜ್ ಅನ್ನು ಯೂಸ್ ಮಾಡ್ತೀವಿ. ರೈಟ್, ಬೇಸಿಕಲಿ ಚಿಪ್ಪಿಂಗ್ ಪರ್ಪಸ್. ನೋಡಿ, ಇಟ್ಸ್ ಹ್ಯಾವಿಂಗ್ ಅ ಶಾರ್ಪ್ ಎಡ್ಜ್ ಇದೆ, ಕ್ರಾಸ್ ಪಿನ್ ಇದೆ. ದ ನೆಕ್ಸ್ಟ್ ಒನ್ ಇಸ್ ದ ಸ್ಟ್ರೇಟ್ ಪಿನ್ ಹ್ಯಾಮರ್. ಸ್ಟ್ರೇಟ್ ಪಿನ್ ಹ್ಯಾಮರ್, it is also similar to the cross pin hammer, but the pin is in line with the hammer handle. ನೋಡಿ, ಈ ಪಿನ್ ಈ ಹ್ಯಾಂಡಲ್ ಯಾವ ಲೈನ್ ಅಲ್ಲಿ ಇದೆ ಅಲ್ಲೇ ಲೈನ್ ಅಲ್ಲೇ ಇರುತ್ತೆ. ಸೊ ಇದನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಸ್ವೇಜಿಂಗ್, ರಿವಿಟಿಂಗ್ ಇನ್ ರಿಸ್ಟ್ರಿಕ್ಟೆಡ್ ಪ್ಲೇಸಸ್ ಅಂಡ್ ಸ್ಟ್ರೆಚಿಂಗ್ ದ ಮೆಟಲ್ಸ್. ಸ್ಟ್ರೆಚ್ ಮಾಡಲಿಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ದೀಸ್ ಆರ್ ಆಲ್ ದ ಡಿಫರೆಂಟ್ ಟೈಪ್ಸ್ ಆಫ್ ಹ್ಯಾಂಡಲ್ಸ್, ಹ್ಯಾಮರ್ಸ್ ಯೂಸ್ಡ್ ಇಟ್ ಇನ್ ಅ ಫೋರ್ಜಿಂಗ್ ಶಾಪ್. Next one is the punching. Punch. Punch ಅಂದ್ರೆ ಗೊತ್ತು ನಿಮಗೆ. Punch is nothing but a tapered tool made in various shapes and sizes. Punch is nothing but a tapered tool. ಇದನ್ನ ಏನಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಟು ಕ್ರಿಯೇಟ್ ದ ಹೋಲ್ಸ್. ಜಾಬ್ ಒಳಗಡೆ, ವರ್ಕ್ ಪೀಸ್ ಒಳಗಡೆ ಹೋಲ್ ಅನ್ನ ಕ್ರಿಯೇಟ್ ಮಾಡಲಿಕ್ಕೆ ಪಂಚ್ ಅನ್ನ ಯೂಸ್ ಮಾಡ್ತೀವಿ. ಈ ಪಂಚ್ ಇಸ್ ಹ್ಯಾವಿಂಗ್ ಎ ಡಿಫರೆಂಟ್ ಶೇಪ್ಸ್. ಇಟ್ ಮೇ ಬಿ ನಮಗೆ ಸ್ಕ್ವೇರ್ ಹೋಲ್ ಬೇಕಂದ್ರೆ ಸ್ಕ್ವೇರ್ ಪಂಚ್ ಯೂಸ್ ಮಾಡ್ತೀವಿ. ಸೊ ಸರ್ಕ್ಯುಲರ್ ಹೋಲ್ ಬೇಕಂದ್ರೆ ದಿಸ್ ಟೈಪ್ ಆಫ್ ಪಂಚಸ್ ವಿ ವಿಲ್ ಯೂಸ್ ಇಟ್. ಅದೇ ನಾವು ಸ್ಮಾಲ್ ಸೈಜ್ ಪಂಚಸ್ ಯೂಸ್ ಮಾಡಿದ್ರೆ ಅದನ್ನ ಪಂಚ್ ಅಂತ ಕರಿತೀವಿ. ಸೊ ಅದೇ ಲಾರ್ಜರ್ ಸೈಜ್ ಪಂಚ್ ಅನ್ನ ಅಂದ್ರೆ ಲಾರ್ಜರ್ ಹೋಲ್ ಅನ್ನ ಕ್ರಿಯೇಟ್ ಮಾಡಬೇಕು ಅಂತಂದ್ರೆ ಸೊ ದಟ್ ಈಸ್ ವಿ ಕಾಲ್ ಇಟ್ ದ ಡ್ರಿಫ್ಟ್ ಅಂತ ಹೇಳಿ ಕರಿತೀವಿ. ಸಿ ಹಿಯರ್, ದಿಸ್ ಇಸ್ ಆನ್ವಿಲ್, ವಿ ಕೀಪ್ ಇಟ್ ಆನ್ ದ ಆನ್ವಿಲ್ ವರ್ಕ್ ಪೀಸ್ ಅಂಡ್ ವಿ ಆರ್ ಕೆಪ್ಟ್ ದ ಪಂಚ್ ಹಿಯರ್ ಅಂಡ್ ಪುಟಿಂಗ್ ದ ಹ್ಯಾಮರಿಂಗ್ ಫೋರ್ಸ್ ಹಿಯರ್. So we will get the through hole on this object. So this is, we call it the punch, and this process we will call it the punching. So next one is the chisel. So this is, look at here, this is a chisel. Chisel nimge gottu, used for a cutting purpose. Chisel is used to cut the metal. It may be in the hot state or a cold state. ಸೊ ನೀವು ಕಾರ್ಪೆಂಟ್ರಿ ವರ್ಕ್ ಎಲ್ಲ ಮಾಡೋದು ನೋಡಿರ್ತೀರ, ಚಿಸಲ್ ಅನ್ನ ಹೆಚ್ಚಾಗಿ ನೋಡಿರ್ತೀರ. ಸಿಮಿಲರ್ಲಿ ಇನ್ ದ ಫೋರ್ಜಿಂಗ್ ಆಲ್ಸೋ ವಿ ವಿಲ್ ಯೂಸ್ ದ ಚಿಸಲ್ಸ್ ಟು ಕಟ್ ದ ಮೆಟಲ್. ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಲುಕ್ ಇಟ್ ದಿಸ್ ಡಯಾಗ್ರಾಮ್. ನೋಡಿ, ವರ್ಕ್ ಪೀಸ್ ರೆಡ್ ಹಾಟ್ ಸ್ಟೇಟಿಗೆ ಬಂದಿದೆ, ಅಲ್ಲಿ ಚಿಸಲ್ ಅನ್ನ ಇಟ್ಟಿದ್ದಾರೆ ಅಂಡ್ ದೇ ಆರ್ ಹ್ಯಾಮರಿಂಗ್. ಸೊ ಆಟೋಮೆಟಿಕ್ಲಿ ಇಲ್ಲಿ ಮೆಟಲ್ ಏನಾಗುತ್ತೆ, ಕಟ್ ಆಗುತ್ತೆ. ದಿಸ್ ಇಸ್ ದ ಪರ್ಪಸ್ ಆಫ್ ದ ಚಿಸಲ್. ಅಂಡ್ ಈ ಚಿಸಲ್ ಅನ್ನ ನಾವು ಎರಡು ರೀತಿ ಇರುತ್ತೆ ಚಿಸಲ್ಲು, ಹಾಟ್ ಚಿಸಲ್ ಅಂಡ್ ಕೋಲ್ಡ್ ಚಿಸಲ್. ಹಾಟ್ ಚಿಸಲ್ ಅಂದ್ರೆ ಏನು ಅಂತಂದ್ರೆ ಕಟಿಂಗ್ ದ ಮೆಟಲ್ ಇನ್ ಅ ಹಾಟ್ ಸ್ಟೇಟ್ ಟರ್ನ್ಡ್ ದ ಹಾಟ್ ಚಿಸಲ್. ಕಟಿಂಗ್ ದ ಮೆಟಲ್ ಇನ್ ಅ ಕೋಲ್ಡ್ ಸ್ಟೇಟ್, ದಟ್ ಈಸ್ ವಿಲ್ ಕಾಲ್ ಇಟ್ ಅಸ್ ಅ ಕೋಲ್ಡ್ ಚಿಸಲ್. ದ ಕೋಲ್ಡ್ ಚಿಸಲ್ ಕ್ಯಾರೀಸ್ ಅನ್ ಈ ಚಿಸಲ್ಲಿನ ಎಂಡ್ ಆಂಗಲ್ ಏನಿರುತ್ತೆ 60 ಡಿಗ್ರಿ ಇರುತ್ತೆ. ಯಾವುದಕ್ಕೆ? ಕೋಲ್ಡ್ ಚಿಸಲ್ಗೆ. ಕೋಲ್ಡ್ ಚಿಸಲ್ ಅಂದ್ರೇನು? ಕಟಿಂಗ್ ದ ಮೆಟಲ್ ಇನ್ ಅಟ್ಮಾಸ್ಫಿಯರಿಕ್ ಟೆಂಪರೇಚರ್ ಇಟ್ಸೆಲ್ಫ್. ಮೆಟಲ್ ಅನ್ನ ಹೀಟ್ ಮಾಡಂಗಿಲ್ಲ, ಹಂಗೆ ಚಿಸಲ್ ಅನ್ನ ಇಟ್ಟು ಹ್ಯಾಮರಿಂಗ್ ಮಾಡ್ತಾ ಹೋಗೋದು ಕೋಲ್ಡ್ ಚಿಸಲ್. ಆಂಗಲ್ ಎಷ್ಟಿದೆ? 60 ಡಿಗ್ರಿ ಇದೆ. ಅಂಡ್ ಇಟ್ ಶುಡ್ ಬಿ ವೆಲ್ ಹಾರ್ಡನ್ಡ್ ಅಂಡ್ ಟೆಂಪರ್ಡ್ ಅಂಡ್ ಇಟ್ ಈಸ್ ಮೇಡ್ ಆಫ್ ಹೈ ಕಾರ್ಬನ್ ಸ್ಟೀಲ್. ಅಂಡ್ ಒನ್ ಮೋರ್
ಇದು ಹಾಟ್ ಚಿಸಲ್. ಸೊ ಇದನ್ನ ಮೀಡಿಯಂ ಕಾರ್ಬನ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ. ಹಾಟ್ ಚಿಸಲ್ ಈಸ್ ಯೂಸ್ಡ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಮೆಟಲ್ ಈಸ್ ಹೀಟೆಡ್ ಟು ದ ಪ್ಲಾಸ್ಟಿಕ್ ಸ್ಟೇಟ್ ಆರ್ ರೆಡ್ ಹಾಟ್ ಝೋನ್. ಮೆಟಲ್ ಅನ್ನ ಹೀಟ್ ಮಾಡಾದ್ಮೇಲೆ ಅಲ್ಲಿ ಕಟ್ ಮಾಡಲಿಕ್ಕೆ ಹಾಟ್ ಚಿಸಲ್ ಅನ್ನ ಯೂಸ್ ಮಾಡ್ತೀವಿ. ದಿಸ್ ಇನ್ಕ್ಲೂಡೆಡ್ ಆಂಗಲ್, ಎಡ್ಜ್ ಇನ್ಕ್ಲೂಡೆಡ್ ಆಂಗಲ್ ಶುಡ್ ಬಿ 30 ಡಿಗ್ರಿ. ಹಾಟ್ ಚಿಸಲ್ ಇಂದು ಇನ್ಕ್ಲೂಡೆಡ್ ಆಂಗಲ್ ಎಷ್ಟಿರುತ್ತೆ? 30 ಡಿಗ್ರಿ ಇರುತ್ತೆ. ಕೋಲ್ಡ್ ಚಿಸಲ್ ಇಂದು ಇನ್ಕ್ಲೂಡೆಡ್ ಆಂಗಲ್ ಎಷ್ಟಿರುತ್ತೆ? 60 ಡಿಗ್ರಿ ಇರುತ್ತೆ. ಓಕೆ, ವಿಲ್ ಗೋ ಫಾರ್ ನೆಕ್ಸ್ಟ್ ಒನ್. So basic components we have seen. So now we will see the different forging operations. ಈ ಎಲ್ಲ ಟೂಲ್ಸ್ಗಳನ್ನ ಯೂಸ್ ಮಾಡಿಬಿಟ್ಟು ನಾವು ಫೋರ್ಜಿಂಗ್ ಶಾಪಲ್ಲಿ ಬೇರೆ ಬೇರೆ ಆಪರೇಷನ್ಸ್ಗಳನ್ನ ಮಾಡ್ತೀವಿ. ಹಾಗಾದ್ರೆ ಆಪರೇಷನ್ಗಳು ಯಾವ್ದ್ಯಾವುದು, ಪ್ರೋಸೆಸ್ಗಳು, ಫೋರ್ಜಿಂಗ್ ಶಾಪಲ್ಲಿ ಆಗ್ತಕ್ಕಂಥ ಡಿಫರೆಂಟ್ ಪ್ರೋಸೆಸ್ಗಳಿಗೆ ಒಂದೊಂದು ನೇಮಲ್ಲಿ ಕರಿತೀವಿ ನಾವು, ಆಪರೇಷನ್ಸ್ ಅಂತ ಹೇಳಿ ಕರಿತೀವಿ. ದ ಕಾಮನ್ಲಿ ಯೂಸ್ಡ್ ಆಪರೇಷನ್ಸ್ ಯಾವ್ದ್ಯಾವ್ದು ಹಾಗಾದ್ರೆ? ದ ಫಸ್ಟ್ ಒನ್ ಡ್ರಾಯಿಂಗ್ ಡೌನ್, ಸೆಕೆಂಡ್ ಅಪ್ಸೆಟ್ಟಿಂಗ್, ನೆಕ್ಸ್ಟ್ ಬೆಂಡಿಂಗ್, cutting, fullering, flattering, punching. So we will see one by one. Okay. First one is the drawing down. The name itself indicates drawing down. ಏನ್ ಮಾಡ್ತಾ ಇದ್ವಿ? ಮೆಟಲ್ ಅನ್ನ ಡ್ರಾಯಿಂಗ್ ಡೌನ್ ಮಾಡ್ತಾ ಇದ್ವಿ. ಸೊ ದಟ್ ಮೀನ್ಸ್ ವಿ ಆರ್ ರೆಡ್ಯೂಸಿಂಗ್ ದ ಥಿಕ್ನೆಸ್ ಅಂಡ್ ಇನ್ಕ್ರೀಸಿಂಗ್ ದ ಲೆಂತ್. ಥಿಕ್ನೆಸ್ ಅನ್ನ ರೆಡ್ಯೂಸ್ ಮಾಡಿ ವಿಡ್ತ್ ಆರ್ ಲೆಂತ್ ಅನ್ನ ಜಾಸ್ತಿ ಮಾಡೋದಕ್ಕೆ ನಾವು ಡ್ರಾಯಿಂಗ್ ಡೌನ್ ಅಂತ ಹೇಳಿ ಕರಿತೀವಿ. ಓಕೆ, ಲುಕ್ ಇಟ್ ದ ಡಯಾಗ್ರಾಮ್ ಹಿಯರ್. 2 ಡೈಸ್ ಆರ್ ದೇರ್. ಇನ್ ಬಿಟ್ವೀನ್ ವಿ ಫಿಕ್ಸ್ ದ ವರ್ಕ್ ಪೀಸ್. ವಿ ವಿಲ್ ಹ್ಯಾಮರ್ ಇಟ್. ಹ್ಯಾಮರ್ ಮಾಡಿದಾಗ ಏನಾಗ್ತಾ ಹೋಗುತ್ತೆ? ಸಿ, ದ ಥಿಕ್ನೆಸ್ ಈಸ್ ರೆಡ್ಯೂಸ್ಡ್ ಹಿಯರ್ ಅಂಡ್ ವಾಟ್ ಇಟ್ಸ್ ಗೋಯಿಂಗ್ ಇನ್ಕ್ರೀಸಸ್, ಲೆಂತ್ ಅಂಡ್ ವಿಡ್ತ್ ಗೋಸ್ ಆನ್ increases. Right? This is we call the drawing down. In this process, the length of the bar stock may increase, which is a corresponding decrease or reduction in its thickness, width or both of a bar stock. See, drawing operation, right? See, the length goes on increases. So that means thickness ಅನ್ನ ನಾವು ರೆಡ್ಯೂಸ್ ಮಾಡಬೇಕು ಅಂದ್ರೆ ವರ್ಕ್ ಪೀಸ್ ಅನ್ನ ಸೊ ಹೀಟ್ ಮಾಡಿ ಅದ್ರ ಮೇಲೆ ಹ್ಯಾಮರಿಂಗ್ ಮಾಡ್ತಾ ಹೋಗ್ತೀವಿ. ಥಿಕ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ, ಲೆಂತ್ ಆರ್ ವಿಡ್ತ್ ಜಾಸ್ತಿ ಆಗ್ತಾ ಹೋಗುತ್ತೆ. ಅದನ್ನ ಏನ್ ಆಪರೇಷನ್ ಅಂತ ಕರಿತೀವಿ? ಡ್ರಾಯಿಂಗ್ ಡೌನ್ ಆಪರೇಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಇಸ್ ದ ಅಪ್ಸೆಟ್ಟಿಂಗ್ ಪ್ರೋಸೆಸ್. ಅಪ್ಸೆಟ್ಟಿಂಗ್ ಪ್ರೋಸೆಸ್ ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ increasing the cross section area of the workpiece. Look at the diagram. This is the billet or the workpiece anta karitivi. Upper die, lower die. Now we are hammering on the upper die. Upper die ಮೇಲೆ hammering ಮಾಡ್ತಾ ಹೋದಂಗೆ ಏನಾಗುತ್ತೆ? ವರ್ಕ್ಪೀಸ್ ಬಲ್ಜ್ ಆಗ್ತಾ ಹೋಗುತ್ತೆ. ಸೊ ಲುಕ್ ಇಟ್ ಹಿಯರ್, ಬಲ್ಜ್ ಆಗ್ತಾ ಇದೆ ಅಂದ್ರೆ ಅದರ ಕ್ರಾಸ್ ಸೆಕ್ಷನ್ ಏರಿಯಾ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ವಿ ಕಾಲ್ ಇಟ್ ದ ಅಪ್ಸೆಟ್ಟಿಂಗ್ ಪ್ರೋಸೆಸ್ ಅಂತೇಳಿ ಕರಿತೀವಿ. ಇಲ್ಲೇನ್ ಮಾಡ್ತೀವಿ ಅಂತಂದ್ರೆ ಅಪ್ಸೆಟ್ಟಿಂಗ್ ಫೋರ್ಜಿಂಗ್ ಅಲ್ಲಿ ದ ಪೋರ್ಷನ್ ಆಫ್ ದ ವರ್ಕ್ ಪೀಸ್ ಓನ್ಲಿ ಹೀಟೆಡ್. ನಾವು ಯಾವ ಪೋರ್ಷನ್ ಕ್ರಾಸ್ ಸೆಕ್ಷನ್ ಏರಿಯಾನ ಹೆಚ್ಚಿಗೆ ಮಾಡಬೇಕು ಅದನ್ನ ಮಾತ್ರ ಹೀಟ್ ಮಾಡಿ ದೇರ್ ವಿ ವಿಲ್ ಫೋರ್ಜಿಂಗ್ ಅಪ್ಸೆಟ್ಟಿಂಗ್ ಪ್ರೋಸೆಸ್ ಅನ್ನ ಮಾಡ್ತೀವಿ. ಸೊ ದಿಸ್ ಈಸ್ ವಿ ಕಾಲ್ ದ ಅಪ್ಸೆಟ್ಟಿಂಗ್. ದ ಬೇಸಿಕಲಿ ಅಪ್ಸೆಟ್ಟಿಂಗ್ ಅಂತಂದ್ರೆ ಏನು ಅಂತಂದ್ರೆ ವಿ ಆರ್ ಇನ್ಕ್ರೀಸ್ ಇನ್ ದ ಕ್ರಾಸ್ ಸೆಕ್ಷನ್ ಏರಿಯಾ, ರೆಡ್ಯೂಸಿಂಗ್ ದ ಲೆಂತ್. ಆಟೋಮೆಟಿಕ್ಲಿ ನೋಡಿ ಇದ್ರ ಮೇಲೆ ಹ್ಯಾಮರಿಂಗ್ ಮಾಡಿದಾಗ ಲೆಂತ್ ಕಡಿಮೆ ಆಗ್ತಾ ಇದೆ, ಅದರದ್ದು ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಅಪ್ಸೆಟ್ಟಿಂಗ್ ಆಪರೇಷನ್ ಅಂತೇಳಿ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಬೆಂಡಿಂಗ್. ಯು ನೋ ವಾಟ್ ಇಸ್ ದ ಬೆಂಡಿಂಗ್ ಅಂದ್ರೆ ಏನು? ಅಲ್ಲೇ ಇದೆ, ಬೆಂಡ್ ಮಾಡ್ತಕ್ಕಂಥದ್ದು. ಸಮಟೈಮ್ಸ್ ವಿ ನೀಡ್ ಟು ಬೆಂಡ್ ಸಮ್ ವರ್ಕ್ ಪೀಸಸ್. ಇಟ್ ಮೇ ಬಿ ಬೆಂಡಿಂಗ್ ಆಫ್ ಬಾರ್ಸ್, ಫ್ಲಾಟ್ಸ್, ಇಟಿಸಿ. So to produce different types of bend shapes such as angles, ovals, circles, etc. Bending ಮಾಡಬೇಕು. That is we call the bending operation. We are turning it into the some angle. Some angle ಗೆ ಚೇಂಜ್ ಮಾಡೋದಕ್ಕೆ ನಾವು ಬೆಂಡಿಂಗ್ ಅಂತ ಕರಿತೀವಿ. ಸೊ ನೋಡಿ ಇಲ್ಲ ರಾಡ್ ಬೆಂಡಿಂಗ್. ಸೊ ದಿಸ್ ಇಸ್ ದ ಫ್ಲಾಟ್ ಶೀಟ್ ಇದೆ, ಫ್ಲಾಟ್ ಶೀಟ್ ಬೆಂಡ್ ಪರ್ಟಿಕ್ಯುಲರ್ ಆಂಗಲ್ಗೆ ಅದನ್ನ ಬೆಂಡ್ ಮಾಡ್ತಾ ಇದೀವಿ. ಸೊ ದಿಸ್ ಈಸ್ ವಿ ಕಾಲ್ ಇಟ್ ದ ಬೆಂಡಿಂಗ್ ಅಂತೇಳಿ ಕರಿತೀವಿ. We will also make it as a sharp bends as well as round bends may be made on the anvil by choosing the appropriate place on it. Anvil ಮೇಲೆ ಕೂಡ ನಾವು ಬೆಂಡಿಂಗ್ ಮಾಡೋದು. ಫಾರ್ ಎಕ್ಸಾಂಪಲ್ ಎಂಡ್ ಆಫ್ ದ ಆನ್ವಿಲ್ ಹಾರ್ನ್ ಅಂತ ಕರಿತೀವಿ. ಆ ಹಾರ್ನ್ ಮೇಲೆ ವಿ ಕ್ಯಾನ್ ಈಸಿಲಿ ಡೂ ದ ಬೆಂಡಿಂಗ್ ಆಪರೇಷನ್. ಸೊ ದಿಸ್ ಈಸ್ ರಿಗಾರ್ಡಿಂಗ್ ದ ಬೆಂಡಿಂಗ್. ಸೊ ನೆಕ್ಸ್ಟ್ ಇಸ್ ದ ಕಟಿಂಗ್. ಯು ನೋ ಇಟ್ಸ್ ಅ ಕಟ್ ಮಾಡ್ತಕ್ಕಂಥದ್ದು. ಹಾಗಾದ್ರೆ ಈ ಫೋರ್ಜಿಂಗ್ ಅಲ್ಲಿ ಹೇಗೆ ಕಟ್ ಮಾಡೋದು? ಸಿರ್ದರ್ ತಗೊಂಡು ಶೀಟ್ ಕಟ್ ಮಾಡ್ದಂಗೆ ನಾವು ಮೆಟಲ್ ಅನ್ನ ಕಟ್ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಏನ್ ಮಾಡಬೇಕು? ಕಟಿಂಗ್ ಆಪರೇಷನ್ ವಿ ವಿಲ್ ಯೂಸ್ ದ ಚಿಸಲ್ಸ್. ಚಿಸಲ್ಸ್ ಇಂದ ಮೆಟಲ್ ಅನ್ನ ಕಟ್ ಮಾಡ್ತೀವಿ. ಇಟ್ ಮೇ ಬಿ ಇನ್ ದ ಹಾಟ್ ಸ್ಟೇಟ್ ಆರ್ ಕೋಲ್ಡ್ ಸ್ಟೇಟ್.
ಓಕೆ, ಸೊ ಏನ್ ಮಾಡ್ತೀವಿ ಅಂದ್ರೆ ವಿ ವಿಲ್ ಹೀಟ್ ದ ಮೆಟಲ್ ಅನ್ನ ಹೀಟ್ ಮಾಡ್ತೀವಿ ಅಂಡ್ ದೆನ್ ಪುಟ್ ದ ಚಿಸಲ್ ವೇರ್ ವಿ ನೀಡ್ ಟು ಕಟ್ ದ ಮೆಟಲ್. ಎಲ್ಲಿ ಕಟ್ ಮಾಡಬೇಕು ಅಲ್ಲಿ ಚಿಸಲ್ ಅನ್ನ ಇಡ್ತೀವಿ ಅಂಡ್ ದೆನ್ ವಿ ವಿಲ್ ಹ್ಯಾಮರ್ ಇಟ್. ಅದ್ರ ಮೇಲೆ ಹ್ಯಾಮರಿಂಗ್ ಫೋರ್ಸ್ ಹಾಕ್ತೀವಿ, ದ ಮೆಟಲ್ ವಿಲ್ ಗೆಟ್ ಕಟ್ ಹಿಯರ್. So this is we call it the cutting operation. It may be we will cut it in a cold state also, we will cut it in a hot state also. So cold chisel ಅನ್ನು ಯೂಸ್ ಮಾಡ್ತೀವಿ and hot chisel ಅನ್ನು ಯೂಸ್ ಮಾಡ್ತೀವಿ. Next one is the fullering. Fullering ಅಂದ್ರೆ ಏನು ಅಂದ್ರೆ necking down a piece of work, reduction after serving as the starting point for drawing. ಸೊ ಫುಲ್ಲರಿಂಗ್ ಅಂತಂದ್ರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್, ಇಟ್ ಇಸ್ ಇನ್ ಬಿಟ್ವೀನ್ ವಿ ನೀಡ್ ಟು ರೆಡ್ಯೂಸ್ ದ ಕ್ರಾಸ್ ಸೆಕ್ಷನ್ ಏರಿಯಾ ಆಫ್ ದ ವರ್ಕ್ ಪೀಸ್. ಲುಕ್ ಎಟ್ ಹಿಯರ್, ದಿಸ್ ಇಸ್ ದ ವರ್ಕ್ ಪೀಸ್. ಇನ್ ಬಿಟ್ವೀನ್ ವಿ ನೀಡ್ ಟು ರೆಡ್ಯೂಸ್ ಸಮ್ ಕ್ರಾಸ್ ಸೆಕ್ಷನ್ ಏರಿಯಾ ವಿತ್ ದ ಶೇಪ್, ಕರ್ವ್ಡ್ ಶೇಪ್. ಸೊ ಇದಕ್ಕೆ ನಾವು ಫುಲ್ಲರ್ಸ್ ಗಳನ್ನ ಯೂಸ್ ಮಾಡ್ತೀವಿ. ಸೊ ಇದಕ್ಕೆ ನಾವು ಫುಲ್ಲರ್ ಅಂತ ಏನ್ ಕರೆದ್ವಿ, ಫುಲ್ಲರ್ ನ ಯೂಸ್ ಮಾಡ್ತೀವಿ. ರೈಟ್, ಲುಕ್ ಎಟ್ ದಿಸ್ ಡಯಾಗ್ರಾಮ್ ಆಲ್ಸೋ. ಟಾಪ್ ಫುಲ್ಲರ್, ಬಾಟಮ್ ಫುಲ್ಲರ್. ದಿಸ್ ಇಸ್ ದ ವರ್ಕ್ ಪೀಸ್. ವಿ ಆರ್ ಕೀಪಿಂಗ್ ದ ಫುಲ್ಲರ್ಸ್ ಟಾಪ್ ಅಂಡ್ ಬಾಟಮ್ ಅಂಡ್ ಹಿಟ್ಟಿಂಗ್ ದ ಹ್ಯಾಮರಿಂಗ್ ಮಾಡ್ತೀವಿ. ಸೊ ವಿ ವಿಲ್ ಗೆಟ್ at the in between will necking down ಮಾಡ್ತಾ ಇದೀವಿ. This is we call it the fullering ಅಂತ ಹೇಳಿ ಕರಿತೀವಿ. In between we are creating some shapes, neck shape ಆಗಿರಬಹುದು, any different shapes ಗಳನ್ನ ಆಗಿರಬಹುದು ಕ್ರಿಯೇಟ್ ಮಾಡೋದಕ್ಕೆ fullering ಅಂತ ಹೇಳಿ ನಾವು ಕರಿತೀವಿ. ಓಕೆ, ಫುಲ್ಲರ್ ಸೈಜ್ ಇಸ್ ನಥಿಂಗ್ ಬಟ್ ದ ವಿಡ್ತ್ ಆಫ್ ದ ಫುಲ್ಲರ್ ಎಡ್ಜ್. ಈ ನಮ್ಮ ಫುಲ್ಲರಿನ ಎಡ್ಜ್ ಏನಿರುತ್ತೆ, ಎಷ್ಟು ವಿಡ್ತ್ ಇದೆಯೋ ಅಷ್ಟು ನಮಗೆ ಈ ಫುಲ್ಲರಿಂಗ್ ಶೇಪ್ ವರ್ಕ್ ಪೀಸ್ ಮೇಲೆ ಆಗುತ್ತೆ. ಸೊ ದಿಸ್ ಇಸ್ ವಿ ಕಾಲ್ ದ ಫುಲ್ಲರಿಂಗ್. ಸೊ ನೆಕ್ಸ್ಟ್ ಒನ್ ಇಸ್ ದ ಫ್ಲಾಟರಿಂಗ್. ಫ್ಲಾಟರಿಂಗ್ ಮಾಡಲಿಕ್ಕೆ ಟೂಲ್ ಯಾವ್ದು ಯೂಸ್ ಮಾಡ್ತೀವಿ, ಫ್ಲಾಟರ್ಸ್. ಓಕೆ, ಫುಲ್ಲರಿಂಗ್ ಈಸ್ ನಥಿಂಗ್ ಬಟ್ ಸ್ಮೂಥನಿಂಗ್ ದ ಸರ್ಫೇಸ್ ಆರ್ ಫಿನಿಶಿಂಗ್ ಫ್ಲಾಟ್ ಸರ್ಫೇಸ್. ಫ್ಲಾಟ್ ಸರ್ಫೇಸ್ ಅನ್ನು ನಾವು ಫಿನಿಶ್ ಮಾಡಲಿಕ್ಕೆ ಎಟ್ ದ ಎಂಡ್ ಆಫ್ ದ ಫೋರ್ಜಿಂಗ್ ಆಪರೇಷನ್ ನಾವೇನ್ ಮಾಡಬೇಕು, ಸರ್ಫೇಸ್ ನ ಸ್ಮೂತರ್ ಮಾಡಬೇಕು, ಸ್ಮೂತ್ನೆಸ್ ಮಾಡಬೇಕು, ಫ್ಲಾಟ್ ಆಗಿರ್ಬೇಕು, ಯಾವುದೇ ಉಬ್ಬು ತಗ್ಗುಗಳಿರಬಾರ್ದು, ಅದ್ರ ಮೇಲೆ ಅಪ್ ಅಂಡ್ ಡೌನ್ ಕರ್ವ್ಸ್ ಇರಬಾರ್ದು, ಅದು ಫ್ಲಾಟ್ ಆಗಿರ್ಬೇಕು. ಅಂದ್ರೆ ವಿ ವಿಲ್ ಯೂಸ್ ದ ಫ್ಲಾಟರ್ಸ್ ಅಂಡ್ ವಿ ಆರ್ ಪುಟಿಂಗ್ ದ ಯೂಸಿಂಗ್ ದ ಹ್ಯಾಮರ್ಸ್. ಹ್ಯಾಮರ್ ಮಾಡಿ ಫ್ಲಾಟರಿಂಗ್ ಮಾಡ್ತೀವಿ. ಇದು ಸರ್ಫೇಸ್ ಏನಾಗಿರುತ್ತೆ ವರ್ಕ್ ಪೀಸ್ ಫ್ಲಾಟ್ ಆಗಿರುತ್ತೆ. ಲುಕ್ ಎಟ್ ಹಿಯರ್, ವಿ ವಿಲ್ ಗೆಟ್ ದ ಫ್ಲಾಟ್ ಸರ್ಫೇಸ್. ಓಕೆ, ದಿಸ್ ಇಸ್ ವಿ ಕಾಲ್ ಇಟ್ ದ ಫ್ಲಾಟರಿಂಗ್. ಸೊ ನೆಕ್ಸ್ಟ್ ಒನ್ ಇಸ್ ದ punching. You know it. For punching operation we will use the punches. Punch ಗಳನ್ನ ಯೂಸ್ ಮಾಡ್ತೀವಿ and by doing the hammering operation we will keep the work piece on the die block or swage block ಮೇಲೆ ವರ್ಕ್ ಪೀಸ್ ಇಡಬೇಕು and then ಎಲ್ಲಿ ನಾವು ಹೋಲ್ ಪಂಚ್ ಮಾಡಬೇಕು ಅಲ್ಲಿ ಪಂಚ್ ಅನ್ನು ಯೂಸ್ ಮಾಡಬೇಕು. we will put the hammering force so we will get the through hole on this work piece. So this is we call it is the punching, the producing the hole on the work piece, that is we call it the punching. So these are all the different operations of a forging we have discussed. The utmost important in a forging shop is the safe practice. Safe practice means we need to use some safety tools. Safety tools ಗಳನ್ನ ನಾವು ಯೂಸ್ ಮಾಡಲೇಬೇಕು. We should say first ವರ್ಕ್ ಮಾಡೋರಿಗಿಂತ ಮೊದಲು the ವರ್ಕ್ ಮಾಡ್ತಕ್ಕಂಥವ್ರು ಫೋರ್ಜಿಂಗ್ ಲ್ಯಾಬ್ ಅಲ್ಲಿ what you are going to do it in your laboratory, you should follow some safety norms and rules. Safety rules na follow ಮಾಡಲೇಬೇಕು. Because we are using the heated metal there. Metal ಅನ್ನು heat ಮಾಡಿ ಯೂಸ್ ಮಾಡ್ತಾ ಇರೋದ್ರಿಂದ we should use some safety norms there. Because it's a very dangerous hobby and also we are dealing with a hot metal. ಅದೇನಾದ್ರು ನಮ್ಮ ಕೈಗೋ ಎಲ್ಲರೂ ಸ್ಕಿನ್ಗೆ ತಾಕ್ತು ಅಂದ್ರೆ ಈಸಿಲಿ ಇಟ್ಸ್ ಬರ್ನ್ ಔಟ್ ಅವರ್ ಸ್ಕಿನ್. ನಮ್ಮ ಸ್ಕಿನ್ ಅನ್ನ ಬರ್ನ್ ಮಾಡುತ್ತೆ. ಅಂಡ್ ಆಲ್ಸೋ ಹ್ಯಾಮರಿಂಗ್ ಮಾಡುವಾಗ, ಕಟಿಂಗ್ ಮಾಡುವಾಗ, ಬೆಂಡಿಂಗ್ ಮಾಡುವಾಗ ಸಮಟೈಮ್ಸ್ ದ ಹೀಟೆಡ್ ಮೆಟಲ್ ಚಿಪ್ಸ್ ವಿಲ್ ಥ್ರೋನ್. ಏನಾಗ್ತಾ ಇರುತ್ತೆ, ಹ್ಯಾಮರಿಂಗ್ ಮಾಡ್ತಾರೆ ಚಿಪ್ಗಳು ಇಟ್ಸ್ ಹಿಡಿತವೆ ಫ್ಲೈಯಿಂಗ್ ಇನ್ ವೇರಿಯಸ್ ಡೈರೆಕ್ಷನ್. ಸೊ ದಟ್ ಮೀನ್ಸ್ ವಿ ಶುಡ್ ಪ್ರೊಟೆಕ್ಟೆಡ್ ಅವರ್ ಐಸ್, ಅವರ್ ಸ್ಕಿನ್, ಎವ್ರಿಥಿಂಗ್. ಸೊ ದಟ್ ಮೀನ್ಸ್ ವಿ ಶುಡ್ ಫಾಲೋ ಈ ಸೇಫ್ಟಿ ರೂಲ್ಸ್ ಇನ್ ಎ ಬ್ಲ್ಯಾಕ್ ಸ್ಮಿತ್ ಶಾಪ್ ಅಲ್ಲಿ ಸೇಫ್ಟಿಯನ್ನು ನಾವು ಮಸ್ಟ್ ಅಂಡ್ ಶುಡ್ ಫಾಲೋ ಮಾಡಲೇಬೇಕು. ಸೊ ಲುಕ್ ಎಟ್ ದಿಸ್ ಡಯಾಗ್ರಾಮ್, ದ ಸೇಫ್ಟಿ ಟೂಲ್ಸ್, ಏಪ್ರಾನ್, ಗಾಗಲ್, ಲೆದರ್ ಗ್ಲೌಸ್, ಸೇಫ್ಟಿ ಶೂಸ್. ಓಕೆ, ಸೊ ಹಂಗಂದ್ರೆ ಏನ್ ಮಾಡಬೇಕು, ಸೇಫ್ಟಿ ಅಂದ್ರೆ ಹೇಗೆ ಫಾಲೋ ಮಾಡಬೇಕು? ಫಸ್ಟ್ ವಿ ನೀಡ್ ಟು ವಿಯರ್ ಫೇಸ್ ಶೀಲ್ಡ್.
ಫೇಸ್ ಶೀಲ್ಡ್ ಅನ್ನ ವಿಯರ್ ಮಾಡಬೇಕು ವೆನ್ ವಿ ಹ್ಯಾಮರಿಂಗ್ ಹಾಟ್ ಮೆಟಲ್, ಇಲ್ಲಾಂದ್ರೆ ಚಿಪ್ಗಳು ಕಣ್ಣೊಳಗಡೆ ಹೋಗ್ಬಿಡುತ್ತೆ. ಅಂಡ್ ವಿಯರ್ ಗ್ಲೌಸಸ್ ಅಂಡ್ ಎಪ್ರಾನ್, ಗ್ಲೌಸ್, ಲೆದರ್ ಗ್ಲೌಸ್ ಅಂಡ್ ಎಪ್ರಾನ್ ಅನ್ನು ನಾವು ಯೂಸ್ ಮಾಡಲೇಬೇಕು ವೈಲ್ ಹ್ಯಾಂಡ್ಲಿಂಗ್ ದ ಹಾಟ್ ಮೆಟಲ್. ಕೈಗೆ ಗ್ಲೌಸ್ ಹಾಕೊಳ್ಬೇಕು, ಏಪ್ರಾನ್ ಅನ್ನು, ಬಾಡಿಗೆ ಏಪ್ರಾನ್ ಅನ್ನು ಹಾಕೊಳ್ಬೇಕು. ಅಂಡ್ ದೆನ್ ವಿ ಶುಡ್ ವಿಯರ್ ಸ್ಟೀಲ್ ಟೋಯ್ಡ್ ಶೂಸ್, ಮಸ್ಟ್ ಅಂಡ್ ಶುಡ್. ವಿತೌಟ್ ಶೂ ನೆವರ್ ಎಂಟರ್ ಅಂಡ್ ದ ಸ್ಮಿತಿ ಶಾಪ್, ಸ್ಮಿತಿ ಶಾಪ್ ಒಳಗಡೆ ಹೋಗಲೇಬಾರ್ದು. ಅಂಡ್ ಒನ್ ಮೋರ್, ವೈಲ್ ಹ್ಯಾಮರಿಂಗ್ ಮಾಡುವಾಗ ಆ ಹ್ಯಾಮರ್ ಹ್ಯಾಂಡಲ್ ಒಳಗಡೆ ನೀಟಾಗಿ ಫಿಟ್ ಆಗಿದೆಯೋ ಇಲ್ಲೋ ಚೆಕ್ ಮಾಡಬೇಕು. ಅಂಡ್ ದೆನ್ ಯಾವಾಗಲೂ ನಾವು ಹಾಟ್ ಮೆಟಲ್ ಅನ್ನ ಹರ್ತಿಂದ ಆನ್ವಿಲ್ಗೆ ಒಯ್ಯುವಾಗ ಇಟ್ ಶುಡ್ ಬಿ ಇನ್ ಅ ಡೌನ್ವರ್ಡ್ ಡೈರೆಕ್ಷನ್. ದಟ್ ಮೀನ್ಸ್ ಕ್ಲೋಸ್ ಟು ದ ಗ್ರೌಂಡಿಗೆ ಹಿಡ್ಕೊಂಡಿರ್ಬೇಕು ಅದನ್ನು, ಡೌನ್ವರ್ಡ್ ಡೈರೆಕ್ಷನ್ ವೈಲ್ ಟ್ರಾನ್ಸ್ಫರಿಂಗ್ ಫ್ರಮ್ ಹರ್ತ್ ಟು ಆನ್ವಿಲ್. ಇಫ್ ಆಕ್ಸಿಡೆಂಟ್ ಕೊಲಿಜನ್ಸ್ ಹ್ಯಾಪನ್, ಯಾರೋ ಇಬ್ರು ಸ್ಮಿತಿ ವರ್ಕರ್ಸ್ ಇಬ್ರು ಕೊಲೈಡ್ ಆಗ್ಬಿಟ್ರು ಅಂದ್ರೆ ಇಟ್ ಶುಡ್ ಬಿ ಫಾಲ್ ಆನ್ ಅವರ್ ಕಾಲ್ ಮೇಲೋ ಮೈ ಮೇಲೋ ಇಲ್ಲೋ ಬೀಳುತ್ತೆ. ಸೊ ಇಟ್ ವಿಲ್ ಬರ್ನ್ ಔಟ್. ಸೊ ಅದಕ್ಕಾಗಿ ಇಟ್ ಶುಡ್ ಬಿ ಹೋಲ್ಡ್ ಬೈ ದ ಟಾಂಗ್ ಇನ್ ಎ ಡೌನ್ವರ್ಡ್ ಕ್ಲೋಸ್ ಟು ದ ಗ್ರೌಂಡ್. ಅಂಡ್ ಆಲ್ಸೋ ವಿ ಶುಡ್ ಯೂಸ್ ಕರೆಕ್ಟ್ ಸೈಜ್ ಅಂಡ್ ಟೈಪ್ ಆಫ್ ಟಾಂಗ್ಸ್. ಯಾವ ಟೈಪ್ ವರ್ಕ್ ಅನ್ನ ನಾವು ಹರ್ತಿಂದ ತೆಗಿಬೇಕು, ಯಾವ ಟೈಪ್ ವರ್ಕ್ ಪೀಸ್ ಇದೆ ಅದಕ್ಕೆ ತಕ್ಕನಾಗಿರ್ತಕ್ಕಂಥ ಟಾಂಗ್ ಅನ್ನೇ ನಾವು ಯೂಸ್ ಮಾಡಬೇಕು. ಅಂಡ್ ಆಲ್ಸೋ ಕೇರ್ ಶುಡ್ ಬಿ ಎಕ್ಸರ್ಸೈಸ್ಡ್ ಇನ್ ದ ಯೂಸ್ ಆಫ್ ದ ಹ್ಯಾಮರ್. ದಟ್ ಮೀನ್ಸ್ ದ ಮಿನಿಮಮ್ ಫೋರ್ಸ್ ಶುಡ್ ಬಿ ಯೂಸ್ಡ್. ಹ್ಯಾಮರ್ ಅಲ್ಲಿ ತಗೊಂಡು ಹೆಂಗ್ ಬೇಕಂಗೆ ಹ್ಯಾಮರಿಂಗ್ ಮಾಡೋದಲ್ಲ. ವೈಲ್ ಸ್ಟ್ರೈಕಿಂಗ್ ಇನ್ ದ ಫ್ಲಾಟ್ ಸರ್ಫೇಸ್ ವಿ ಶುಡ್ ಅಪ್ಲೈ ದ ಮಿನಿಮಮ್ ಫೋರ್ಸಸ್. ಫೋರ್ಸ್ ಇದೆ ಅಂತೇಳಿ ಹ್ಯಾಮರ್ ತಗೊಂಡು ಸ್ಟ್ರೈಕ್ ಮಾಡಂಗಿಲ್ಲ. ಬಿಕಾಸ್ ದ ಅನದರ್ ಪರ್ಸನ್ ವಿಲ್ ಹೋಲ್ಡ್ ದಟ್ ವರ್ಕ್ ಪೀಸ್, ಹಾಟೆಡ್ ಮೆಟಲ್ ಅನ್ನು ಇನ್ನೊಬ್ಬ ಪರ್ಸನ್ ಹಿಡ್ಕೊಂಡಿರ್ತಾನೆ. ಸೊ ವೈಲ್ ಸ್ಟ್ರೈಕಿಂಗ್ ಬೈ ಹ್ಯಾಮರ್, be careful. These are all the safe practices you should follow in forging laboratory. Okay? I think all of you understood the basics of this forging shop. Forging shop we will call it as a hand forging or blacksmithy shop ಅಂತ ಹೇಳಿ ಕರಿತೀವಿ. ಬ್ಲ್ಯಾಕ್ ಸ್ಮಿತ್ ಯಾಕೆ ಕರಿತೀವಿ ಅಂತಂದ್ರೆ, ಬ್ಲ್ಯಾಕ್ ಸ್ಮಿತ್, ಗೋಲ್ಡ್ ಸ್ಮಿತ್ ಅಂತ ಕೂಡ ಕರಿತೀವಿ ತಾನೆ, ಗೋಲ್ಡ್ ಸ್ಮಿತ್. ಬ್ಲ್ಯಾಕ್ ಸ್ಮಿತ್ ಅಂತ ಯಾಕೆ ಕರಿತೀವಿ ಅಂತಂದ್ರೆ, ವಿ ಆರ್ ಹ್ಯಾಂಡ್ಲಿಂಗ್ ದ ಮೆಟಲ್ಸ್ ಯಾರು, ಎಸ್ಪೆಷಲಿ ಫಾರ್ ದ ಫೆರಸ್ ಮೆಟಲ್ಸ್, ಕಬ್ಬಿಣದ ಮೆಟಲ್ಗಳನ್ನು ನಾವು ಇಲ್ಲಿ ಸ್ಮಿತಿ ವರ್ಕ್ ಮಾಡ್ತೀವಿ. ಅದಕ್ಕೆ ಅದನ್ನ ಬ್ಲ್ಯಾಕ್ ಸ್ಮಿತ್ ಶಾಪ್ ಅಂತೇಳಿ ನಾವು ಕರಿತೀವಿ. ನೋಡಿ, ಸೊ ಲುಕ್ ಇಟ್ ದ ಬೇಸಿಕ್ ಟೂಲ್ಸ್. ಬ್ರಷ್ ಇದೆ, ಸ್ಕ್ವೇರ್ ಪಂಚ್ ಇದೆ, ಸ್ಕೇಲ್ ಇದೆ, ಹ್ಯಾಮರ್, ಬಾಲ್ ಪಿನ್ ಹ್ಯಾಮರ್ ಇದೆ, ಕ್ರಾಸ್ ಪಿನ್ ಹ್ಯಾಮರ್ ಇದೆ. We have a different tongs ಇದೆ, flat tong ಇದೆ. So this is the anvil, this is the hearth. ಇದು ವರ್ಕ್ ಪೀಸ್ ಅನ್ನ ಹೋಲ್ಡ್ ಮಾಡಲಿಕ್ಕೆ ವಾಯ್ಸ್. ಸೊ ಜಸ್ಟ್ ಸಿ, ಲುಕ್ ಓವರ್ ದ ಹೌ ದ ಫೋರ್ಜಿಂಗ್ ಶಾಪ್ ಶುಡ್ ಬಿ, ಫೋರ್ಜಿಂಗ್ ಶಾಪ್ ಹೇಗಿರುತ್ತೆ ಅಂತ, ರೈಟ್. ಅಂಡ್ ಆಲ್ಸೋ ವಿ ನೀಡ್ ಟು ವಿಯರ್ ದ ಏಪ್ರಾನ್ ಹಾಕೊಳ್ಬೇಕು, ಗ್ಲೌಸ್ ಹಾಕೊಳ್ಬೇಕು. ಸೊ ದಿಸ್ ಇಸ್ ದ ಸೇಫ್ಟಿ. ಸೇಫ್ಟಿಗೆ ನಾವು ಇದನ್ನ ಯೂಸ್ ಮಾಡ್ತೀವಿ. ಹೀಟೆಡ್ ಮೆಟಲ್ ಹ್ಯಾಮರಿಂಗ್ ಮಾಡ್ತಿದ್ವಿ, ಯಾವ ಥರ ಹ್ಯಾಮರಿಂಗ್ ಮಾಡ್ತಿದ್ವಿ ಅಂತೇಳಿ. ಸೊ ಹ್ಯಾಮರಿಂಗ್ ಮಾಡಿದವಾಗ ಮೆಟಲ್ ಹೇಗಾಗ್ತಿದೆ ಅಂತ. ದಿಸ್ ಇಸ್ ಜಸ್ಟ್ ಬೇಸಿಕ್ ಹೌ ದ ಫೋರ್ಜಿಂಗ್ ಶಾಪಲ್ಲಿ ಹೇಗೆ ವರ್ಕ್ ಆಗುತ್ತೆ ಅಂತ. ಸಿ, ದಿಸ್ ಇಸ್ ಅರ್ತ್. ನೋಡಿ, ರೆಡ್ ಹಾಟ್ ಚೆರ್ರಿ ಶೇಪ್ಗೆ ತಂದಿದ್ದೀವಿ ವರ್ಕ್ ಪೀಸ್. ಇದ್ರ ಮೇಲೆ ಈಗ ಬ್ರಷ್ ಅನ್ನ ತಗೊಂಡು ಅದ್ರ ಮೇಲ್ಗಡೆ ಅದ್ರ ಮೇಲೆ ಬರ್ನ್ಸ್ ಇರುತ್ತೆ ಎಲ್ಲ ತೆಗಿಬೇಕು. ಸಿಯರ್ ಬರ್ನ್ಸ್ ಎಲ್ಲ ತೆಗಿಬೇಕು. ನಾವು ಹ್ಯಾಮರಿಂಗ್, ನೋಡಿ, ವಿ ಆರ್ ಹ್ಯಾಮರಿಂಗ್ ಇಟ್. ವರ್ಕ್ ಪೀಸನ್ನ ಟಾಂಗಲ್ಲಿ ಹೋಲ್ಡ್ ಮಾಡಿದ್ವಿ ನಾವು, ಅದು ಟೆಂಪರೇಚರ್ ಕಡಿಮೆ ಆಗ್ತಿದ್ದಂಗೆ ಹೀಟೆಡ್ ಮೆಟಲ್ ಯೂಸ್ ಮಾಡ್ತೀವಿ. ಪಂಚನ್ನ ಇಟ್ಕೊಂಡು ಹ್ಯಾಮರಿಂಗ್ ಇಟ್, ಚಿಸಲ್ ಅನ್ನ ಯೂಸ್ ಮಾಡ್ತಾ ಇದೀವಿ. ಚಿಸಲ್ ಅನ್ನ ಯೂಸ್ ಮಾಡಿ ಮೆಟಲ್ ಅನ್ನ ಹೇಗೆ ಕಟ್ ಮಾಡ್ತೀವಿ, ಹಾಟ್ ಚಿಸಲ್ ಅನ್ನ ಯೂಸ್ ಮಾಡ್ತೀವಿ. ಹಾಟ್ ಚಿಸಲ್ ಅನ್ನ ಯೂಸ್ ಮಾಡ್ಬಿಟ್ಟು ವಿ ಆರ್ ಅಪ್ಲೈಯಿಂಗ್ ವಿ ಆರ್ ಹ್ಯಾಮರಿಂಗ್ ಇಟ್. ಸೊ ಇಟ್ ವಿಲ್ ಕಟ್ ಇಟ್ ಡೌನ್. ಏನಾಗುತ್ತೆ ನೋಡಿ, ಈಗ ಇಟ್ ವಿಲ್ ಗೆಟ್ ಬ್ರೇಕ್. Yes. So this is a cutting operation ಅನ್ನ ನೋಡಿದ್ರಿ. ಸೊ ವಿಲ್ ಸಿ ಒನ್ ಮೋರ್, ಇದು ಪಂಚ್ ಇದು. ಸೊ ವಿಲ್ ಸಿ ದ ಹೋಲ್ ಅನ್ನ ಹೇಗೆ ಕ್ರಿಯೇಟ್ ಮಾಡಬೇಕು. ಸೊ ಮೆಟಲ್ ಅಲ್ಲಿ ಸಿ, ರೆಡ್ ಹಾಟ್ ಮೆಟಲ್, ವಿ ಬ್ರಾಟ್ ದ ರೆಡ್ ಹಾಟ್ ಮೆಟಲ್, ರೆಡ್ ಬ್ರಷ್ ಮಾಡಿದ್ವಿ, ಅದ್ರ ಮೇಲೆ ಇರ್ತಕ್ಕಂಥ
ಬರ್ಸನ್ನು ಎಲ್ಲ ತೆಗಿಲಿಕ್ಕೆ ನಾವು ವಿಲ್ ಕೀಪ್ ದ ಪಂಚ್ ಆ್ಯಂಡ್ ವಿಲ್ ಫೋರ್ಸ್ ಹ್ಯಾಮರಿಂಗ್ ಮಾಡ್ತಿದ್ದೀವಿ. ಓಕೆ, ಸೊ ವಿ ಶುಡ್ ಮಾರ್ಕ್ ಇಟ್. ಎಲ್ಲಿ ನಾವು ಹ್ಯಾಮರಿಂಗ್ ಮಾಡೋಕ್ಕೂ ಮಾರ್ಕ್ ಮಾಡಿದ್ವಿ. ನಾವು ವಿಲ್ ಕೀಪ್ ಇಟ್ ಆನ್ ಅ ಸ್ಕ್ವೇರ್ ಹೋಲ್. ಎಲ್ಲಿಡಬೇಕು? ಸ್ಕ್ವೇರ್ ಹೋಲಲ್ಲಿ ಇಡಬೇಕು ಅದನ್ನು. ಇಲ್ಲಿ ಜಸ್ಟ್ ವಿಲ್ ಮಾರ್ಕ್ ಇಟ್. ನಾವು ಒಳಗಡೆ ಇದೆ ಈಗ ಇದು. ನಾವು ವಿಲ್ ಕೀಪ್ ಇಟ್ ಇನ್ ಅ ಸ್ಕ್ವೇರ್ ಹೋಲ್ ಇಂದ ನೋಡಿ ಹೋಯ್ತು. ಇಂದ ಬೇಸಿಕ್ ವರ್ಕ್ಶಾಪ್ ಹೇಗಿರುತ್ತೆ ಫೋರ್ಜಿಂಗು, ಸಣ್ಣ ಪುಟ್ಟ ಆಪರೇಷನ್ಸ್ ಕೆಲವೊಂದು ಹೇಗೆ ಮಾಡ್ತೀವಿ ಅಂತ ನೋಡಿದ್ವಿ. ಓಕೆ, ನಾವು ವಿ ವಿಲ್ ಹ್ಯಾವ್ ಅ ಸ್ಮಾಲ್ ಅಸೆಸ್ಮೆಂಟ್ ಫಾರ್ ಯು ಪೀಪಲ್ಸ್. ಕೆಲವೊಂದು ಕ್ವಶನ್ಸ್ಗಳನ್ನ ಕೇಳ್ತೇನೆ, ಯು ಕ್ಯಾನ್ ಆನ್ಸರ್ ಇಟ್. ಓಕೆ, ಸೊ ಜಸ್ಟ್ ಲೈಕ್ ಎ ಮಲ್ಟಿ ಚಾಯ್ಸ್ ಕ್ವಶನ್ಸ್. ಓಕೆ, ಆರ್ ಯು ರೆಡಿ? The first question: the plastic deformation of a metal at elevated temperatures into a predetermined size or shape using compressive force exerted through some means of hand hammers is called option A foundry, B forging, C casting, D none of the above. Plastically we are deforming the metal at elevated temperatures to a desired shape by hammering. That is we called as, the answer is B forging anteli kariti. Next one: the tools used in blacksmith shop are A swage block, B anvil, C tongs, D all of the above. ಸ್ಮಿತಿ ಶಾಪ್ ಆರ್ ಫೋರ್ಜಿಂಗ್ ಶಾಪ್ ಅಲ್ಲಿ ಯೂಸ್ ಮಾಡ್ತಕ್ಕಂಥ ಟೂಲ್ಸ್ ಗಳು ಯಾವ್ದು? ಸ್ವೇಜ್ ಬ್ಲಾಕ್, ಆನ್ವಿಲ್, ಟಾಂಗ್ಸ್, ಆಲ್ ಆಫ್ ದ ಅಬೋವ್. ಆನ್ಸರ್ ಇಸ್ yes, it's right. Solution D all of the above. The next question: the tool shown in the below figure is, look at the diagram. ಈ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಟೂಲ್ ಯಾವುದು ಹಾಗಾದ್ರೆ? ಗೆಸಸ್: A ಟಾಂಗ್, B ಫ್ಲಾಟರ್, C ಹ್ಯಾಮರ್, D ಸ್ವೇಜ್. ಆನ್ಸರ್ ಏನು? B ಫ್ಲಾಟರ್. Next question: dash tool is used to cut metal in hot or cold state. Dash tool is used to cut metal in hot or cold state. ಮೆಟಲ್ ನ ಕಟ್ ಮಾಡಲಿಕ್ಕೆ ಯಾವ ಟೂಲ್ ಅನ್ನ ಯೂಸ್ ಮಾಡ್ತೀವಿ? A ಹ್ಯಾಮರ್, B ಪಂಚ್, C ಫುಲ್ಲರ್, D ಚಿಸಲ್. ಆನ್ಸರ್ ಏನು? ಸೊಲ್ಯೂಷನ್ ಡಿ. ಮೆಟಲ್ ನ ಕಟ್ ಮಾಡಬೇಕಂದ್ರೆ ನಾವು ಏನನ್ನು ಯೂಸ್ ಮಾಡ್ತೀವಿ? ಆನ್ಸರ್ ಡಿ ಚಿಸಲ್. ನೆಕ್ಸ್ಟ್ ಕ್ವಶನ್: ಡ್ಯಾಶ್ ಇಸ್ ಎ ಫೋರ್ಜಿಂಗ್ ಆಪರೇಷನ್. ಅಂದ್ರೆ ಬೇರೆ ಬೇರೆ ಫೋರ್ಜಿಂಗ್ ಆಪರೇಷನ್ಸ್ ಗಳನ್ನ, ಡಿಫರೆಂಟ್ ಟೈಪ್ಸ್ ಆಫ್ ಫೋರ್ಜಿಂಗ್ ಆಪರೇಷನ್ಸ್ ಗಳನ್ನ ನೋಡಿದ್ವಿ. ಹಾಗಾದ್ರೆ ಕೆಳಗಡೆ ಕೊಟ್ಟಿದ್ರಲ್ಲಿ ಯಾವುದು ಫೋರ್ಜಿಂಗ್ ಆಪರೇಷನ್ ಅಥವಾ ಯಾವುದು ಅಲ್ವಾ? ಎ ವೆಲ್ಡಿಂಗ್, ಬಿ ಕ್ಯಾಸ್ಟಿಂಗ್, ಸಿ ಡ್ರಾಯಿಂಗ್ ಡೌನ್, ಡಿ ನನ್ ಆಫ್ ದ ಅಬೋವ್. ಆನ್ಸರ್ ಇಸ್ ಸೊಲ್ಯೂಷನ್ ಸಿ ಡ್ರಾಯಿಂಗ್ ಡೌನ್. ಡ್ರಾಯಿಂಗ್ ಡೌನ್ ಅನ್ನೋದು ಫೋರ್ಜಿಂಗಿನ ಒಂದು ಆಪರೇಷನ್ ಆರ್ ಪ್ರೋಸೆಸ್. ನೆಕ್ಸ್ಟ್ ಕ್ವಶನ್: the process of increasing the area of cross section of a metal piece locally which is the corresponding reduction in length is called. ಅಂದ್ರೆ ಕ್ರಾಸ್ ಸೆಕ್ಷನ್ ಏರಿಯಾನ ಇನ್ಕ್ರೀಸ್ ಮಾಡಿ ಲೆಂತ್ ಅನ್ನ ಕಡಿಮೆ ಮಾಡ್ತಕ್ಕಂಥ ಆಪರೇಷನ್ಗೆ ಅಥವಾ ಪ್ರೋಸೆಸ್ಗೆ ಎಂತ ಪ್ರೋಸೆಸ್ ಅಂತ ಹೇಳಿ ಕರಿತೀವಿ ಫೋರ್ಜಿಂಗ್ ಅಲ್ಲಿ? ಎ ಅಪ್ಸೆಟಿಂಗ್, ಬಿ ಡ್ರಾಯಿಂಗ್ ಡೌನ್, ಸಿ ಕಟಿಂಗ್, ಡಿ ಪಂಚಿಂಗ್. ಆನ್ಸರ್ ಇಸ್ ಎ ಅಪ್ಸೆಟಿಂಗ್ ಪ್ರೊಸೆಸ್. ಅಪ್ಸೆಟಿಂಗ್ ಅಂದ್ರೆ ಏನು? ಲೆಂತ್ ಅನ್ನ ಕಡಿಮೆ ಮಾಡಿ ಕ್ರಾಸ್ ಸೆಕ್ಷನ್ ಏರಿಯಾನ ಇನ್ಕ್ರೀಸ್ ಮಾಡ್ತಕ್ಕಂಥದ್ದು. ದ ನೆಕ್ಸ್ಟ್ ಕ್ವಶನ್: ದ ಬಿಲೋ ಫಿಗರ್ ಶೋಸ್ ಡ್ಯಾಶ್ ಫೋರ್ಜಿಂಗ್ ಆಪರೇಷನ್. ಸೊ ನಿಮಗೆ ತೆಳಗಡೆ ಒಂದು ಚಿತ್ರ ತೋರಿಸ್ತಾ ಇದ್ದಾರೆ. ಸೊ ವರ್ಕ್ ಪೀಸ್ ಇದೆ, ಅದ್ರ ಮೇಲೆ ಒಂದು ಟೂಲ್ ಅನ್ನ ಇಟ್ಟಿದ್ದಾರೆ. ಟೂಲ್ ಅನ್ನ ಇಟ್ಟು ಫೋರ್ಜಿಂಗ್ ಆಪರೇಷನ್ ಮಾಡ್ತಿದ್ದಾರೆ. ಹಾಗಾದ್ರೆ ಇದು ಯಾವ ಆಪರೇಷನ್? ಎ ಬೆಂಡಿಂಗ್, ಬಿ ಫುಲ್ಲರಿಂಗ್, ಸಿ ಅಪ್ಸೆಟಿಂಗ್, ಡಿ ನನ್ ಆಫ್ ದ ಅಬೋವ್. ಆನ್ಸರ್ ಇಸ್ ಯಾವ ಆಪರೇಷನ್ ಆಗ್ತಾ ಇದೆ ಇಲ್ಲಿ? ಬೆಂಡಿಂಗ್ ಆಗ್ತಿದೆಯೋ, ಫುಲ್ಲರಿಂಗ್ ಆಗ್ತಿದೆಯೋ, ಅಪ್ಸೆಟಿಂಗ್ ಆಗ್ತಿದೆಯೋ, ಅಥವಾ ಯಾವುದೂ ಆಗ್ತಾ ಇಲ್ವೋ? ಆನ್ಸರ್ ಇಸ್ ಬಿ ಫುಲ್ಲರಿಂಗ್. ಬಿಕಾಸ್ ಇನ್ ಬಿಟ್ವೀನ್ ದ ವರ್ಕ್ ಪೀಸ್ ವಿ ಆರ್ ರೆಡ್ಯೂಸಿಂಗ್ ದ ಕ್ರಾಸ್ ಸೆಕ್ಷನ್, ನೆಕ್ ಶೇಪ್ ಮಾಡ್ತಿದ್ದೀವಿ. ಸೊ ಆನ್ಸರ್ ಇಸ್ ಫುಲ್ಲರಿಂಗ್. ದ ನೆಕ್ಸ್ಟ್ ಕ್ವಶನ್: safety tools used in smithy shop are? And
ಸೊಲ್ಯೂಷನ್ 4 ಆನ್ಸರ್ ಕೊಟ್ಟಿದ್ದಾರೆ. ಎ ಶೂಸ್, ಬಿ ಏಪ್ರಾನ್, ಸಿ ಗ್ಲೌಸ್, ಡಿ ಆಲ್ ಆಫ್ ದ ಎಬೋವ್. ಸೇಫ್ಟಿ ಟೂಲ್ಸ್ ಯಾವ್ದು ನಾವು ಫೋರ್ಜಿಂಗ್ ಶಾಪಲ್ಲಿ ಯೂಸ್ ಮಾಡ್ತಕ್ಕಂಥದ್ದು? ದ ಆನ್ಸರ್ ಇಸ್ ಡಿ ಆಲ್ ಆಫ್ ದ ಎಬೋವ್. ಶೂನು ಬೇಕು, ಏಪ್ರಾನು ಬೇಕು, ಗ್ಲೌಸು ಬೇಕು. ನೆಕ್ಸ್ಟ್ ಕ್ವಶನ್, ನೇಮ್ ಆಫ್ ದ ಟೂಲ್ ಶೋನ್ ಬಿಲೋ ಈಸ್. ಕೆಳಗಡೆ ತೋರಿಸಿರ್ತಕ್ಕಂಥ ಚಿತ್ರದಲ್ಲಿ ತೋರಿಸಿರ್ತಕ್ಕಂಥ ಫೋರ್ಜಿಂಗ್ ಟೂಲ್ ಯಾವುದು? ಇಟ್ಸ್ ದ ಈಸಿಯೆಸ್ಟ್ ಒನ್. ಎ ಸ್ವೇಜ್ ಬ್ಲಾಕ್, ಬಿ ಆನ್ವಿಲ್, ಸಿ ಚಿಸಲ್, ಡಿ ಫ್ಲಾಟರ್. ಆನ್ಸರ್ ಯಾವುದು? ಬಿ ಆನ್ವಿಲ್. ಲಾಸ್ಟ್ ಕ್ವಶನ್, ನೇಮ್ ಆಫ್ ದ ಟೂಲ್ ಶೋನ್ ಬಿಲೋ ಈಸ್. ಕೆಳಗಡೆ ತೋರಿಸಿರ್ತಕ್ಕಂಥ ಚಿತ್ರದ ಟೂಲ್ ಯಾವುದು? ಕ್ಯಾನ್ ಯೂಸಿಲಿ ಐಡೆಂಟಿಫೈ ಇಟ್? ಆನ್ಸರ್ ಎ ಸೊಲ್ಯೂಷನ್ 4 ಆನ್ಸರ್ ಕೊಟ್ಟಿದ್ದಾರೆ. ಎ ಸ್ವೇಜ್ ಬ್ಲಾಕ್, ಬಿ ಆನ್ವಿಲ್, ಸಿ ಚಿಸಲ್, ಡಿ ಟಾಂಗ್. ಅಂದ್ರೆ ಆನ್ಸರ್ ಏನು? ಸೊಲ್ಯೂಷನ್ ಡಿ. ಏನದು? ಟಾಂಗ್. Thank you all for your patience. Myself, Manjunath S, lecturer, Government Polytechnic, Hongal.